ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸೂಕ್ಷ್ಮವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನು, ನಿಮಿತ್ತ ಎಲ್ಲ ಶಿಕ್ಷಕಿ ಅಕ್ಕಂದಿರನ್ನು, ಸಮಸ್ತ ಈಶ್ವರಿಯ ಪರಿವಾರವನ್ನು ಸೂಕ್ಷ್ಮವಾಗಿ ಆಹ್ವಾನಿಸುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿ ಆಲಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ಶಿವತಂದೆ ಅವ್ಯಕ್ತ ಬಾಪ್ ದಾದಾರವರ ರೂಪದಲ್ಲಿ ಅವ್ಯಕ್ತ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಈ ದಿನ ಅವ್ಯಕ್ತ ಮುರಳಿ, ಅದರಲ್ಲೂ ವಿಶೇಷವಾಗಿ ಸ್ಲೋಗನ್ ಇಡೀ ಮುರಳಿಯ ಸಾರದಂತಿದೆ. ಹಾಗಾಗಿ ಸ್ಲೋಗನ್ನಲ್ಲಿ ತಿಳಿಸಲಾಗತ್ತೆ, ವಿಸ್ತಾರವನ್ನು ಸಾರ ರೂಪದಲ್ಲಿ ಸೆಕೆಂಡಿನಲ್ಲಿ ಸಮಾವೇಶ ಮಾಡಿಕೊಳ್ಳುವುದು ಅಂದ್ರೇ ಅಂತಿಮ ಸರ್ಟಿಫಿಕೇಟನ್ನು ಪಡೆದುಕೊಳ್ಳುವುದು ಅಂತ ಹೇಳ್ತಿದ್ದಾರೆ. ಅಂದರೆ ಇಡೀ ಜ್ಞಾನದ ಸಾರ ಹೇಳ್ತಾ ಇರೋದು. ಪರಮಾತ್ಮನ ಅವತರಣೆಯ ಉದ್ದೇಶ ಆದರೂ ಅನ್ನಿ, ಯಜ್ಞದ ಉದ್ದೇಶ ಆದರೂ ಅನ್ನಿ, ಇಡೀ ಜ್ಞಾನ ಸಾಗರ ಕೊಟ್ಟಿರುವ ಜ್ಞಾನದ ಸಾರ ಅನ್ನಿ ಇಷ್ಟೆ. ಸೆಕೆಂಡಿನಲ್ಲಿ ವಿಸ್ತಾರವನ್ನು ಸಾರಗೊಳಿಸಿಕೊಳ್ಳುವಂಥದ್ದು ಅಥವಾ ಸಮಾವೇಶ ಮಾಡಿಕೊಳ್ಳುವಂಥದ್ದೇ ಅಂತಿಮ ಸರ್ಟಿಫಿಕೇಟನ್ನು ಪಡೆಯುವಂಥದ್ದು. ಏನಂಗಂದರೆ ವಿಸ್ತಾರ, ಸಾರ ಎರಡು ಪದ ಇದೆ ಇಲ್ಲಿ. ವಿಸ್ತಾರ ಅಂತಂದ್ರೆ ದೇಹಾಭಿಮಾನಿಗಳು, ಸಾರ ಅಂದ್ರೆ ಆತ್ಮಾಭಿಮಾನಿ. ವಿಸ್ತಾರ ಅಂದ್ರೆ ಪ್ರಪಂಚ, ಸಾರ ಅಂದ್ರೆ ಪರಮಾರ್ಥ. ವಿಸ್ತಾರ ಅಂದ್ರೆ ಭೌತ, ಸಾರ ಅಂದ್ರೆ ಆಧ್ಯಾತ್ಮಿಕ. ವಿಸ್ತಾರ ಅಂದ್ರೆ ಪಾತ್ರ, ಸಾರ ಅಂದ್ರೆ ಪಾತ್ರಧಾರಿ ಆತ್ಮ. ಇಷ್ಟೇ. ಸಾರದಲ್ಲಿ ಇರೋದು ಅಂದ್ರೆ ನಾನು ಪಾತ್ರಧಾರಿ ಆತ್ಮ ಆಗಿ ಆತ್ಮನ ನಿಜ ಸ್ವರೂಪದಲ್ಲಿ ಇದ್ದು ಸಾಕ್ಷಿಯಾಗಿ ಸೃಷ್ಟಿ ನಾಟಕವನ್ನು ನೋಡುವಂಥದ್ದು. ಇದು ಸಾರ. ಹೇಗೆ ನಾವು ಶಿವತಂದೆಯನ್ನ ಸರ್ವಶಕ್ತಿವಂತ ಅಂತೇವೆ, ಸೃಷ್ಟಿಕರ್ತ ಅಂತೇವೆ, ಪರಂಪಿತ ಅಂತೇವೆ, ಹಾಗಿದ್ರೂ ಕೂಡ ಈ ಎಲ್ಲ ಸೃಷ್ಟಿ ನಾಟಕದ ವಿಸ್ತಾರವನ್ನು ನೋಡಿ ಕೂಡ ಸಾರದಲ್ಲಿ ಸಮಾವೇಶ ಮಾಡಿಕೊಂಡಿದೆ. ಅದಕ್ಕೆ ಅವರನ್ನ ತ್ರಿಕಾಲಜ್ಞಾನಿ, ತ್ರಿಲೋಕನಾಥ, ತ್ರಿಮೂರ್ತಿ ರಚಯಿತ ಅಂತ ಕರಿತೀವಿ. ಅಂದ್ರೆ ಯಾರಿಗೆ ತ್ರಿಕಾಲ ಜ್ಞಾನ ಇದೆಯೋ, ಆದಿ ಮಧ್ಯ ಅಂತ್ಯವನ್ನ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದಾರೋ ಅವರು ಮಾತ್ರ ಸಾರದಲ್ಲಿ ಇರಲಿಕ್ಕೆ ಸಾಧ್ಯ. ಈಗ ನೋಡಿ, ಬಲೆ ನೀವು ಇಂದಿನ ಕಾಲದಲ್ಲಿ ನಾಟಕ ನೋಡೋರಾಗಿರ್ಬೋದು ಅಥವಾ ಈಗಿನ ಕಾಲದಲ್ಲಿ ಫಿಲಮ್ಸ್, ಸಿನಿಮಾ ನೋಡೋರು, ಜ್ಞಾನಕ್ಕೆ ಬರೋದಕ್ಕಿಂತ ಮುಂಚೆ ಯಾರಾದರೂ ನೀವು ನೋಡ್ತಾ ಇದ್ರೆ ಒಂದು ಅನುಭವ ಇರುತ್ತೆ ಅವರಿಗೆ. ಯಾವುದೇ ಒಂದು ನಾಟಕ ಅಥವಾ ಸಿನಿಮಾವನ್ನ ಅಥವಾ ದೃಶ್ಯವನ್ನ ಮೊದಲ ಬಾರಿಗೆ ನೋಡಿದಾಗ ವಾವ್, ಅದ್ಭುತ ಅಂತ ಅನಿಸುತ್ತೆ. ಎಮೋಷನ್ಸ್ ಬಹಳ ಅಪ್ ಡೌನ್ಸ್ ಆಗ್ತಾ ಇರುತ್ತೆ. ವಾವ್ 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 ಅಂತ ಇರುತ್ತೆ. ಒಂದೊಂದು ಸೀನ್ಗೂ ಶಿಳ್ಳೆ ಚಪ್ಪಾಳೆಗಳನ್ನು ತಟ್ತಾ ಇರ್ತೀವಿ. ಅಳೋ ಸೀನ್ಗಳು ಬಂದಾಗ ದುಃಖದಲ್ಲಿ ಮುಳುಗಿಬಿಡ್ತೀವಿ. ಒಳ್ಳೆ ಸೀನ್ ಬಂದಾಗ ಎಮೋಷ್ನಲ್ ಆಗಿ ರೋಷದಲ್ಲಿ ಬರ್ತೀವಿ. ಇನ್ನೂ ಕೆಲವು ಸಲ ಖುಷಿಯಲ್ಲಿ ಬರ್ತೀವಿ.
ಹೇಗೆ ಹೇಗೆ ಆ ದೃಶ್ಯಗಳು ನಮ್ಮ ಕಣ್ಣ ಮುಂದೆ ಬರ್ತಾ ಹೋಗುತ್ತೆ, ಎಲ್ಲವೂ ಹೊಸದಾಗಿರೋದ್ರಿಂದ ಕ್ಯೂರಿಯಾಸಿಟಿಯಿಂದ ಎಮೋಷನ್ಸ್, ನಮ್ಮ ಹಾರ್ಮೋನ್ಸ್ ಎಲ್ಲವೂ ಆಕ್ಟಿವ್ ಆಗಿ ಆ ಸಿನಿಮಾ ಹೇಗೆ ಕರ್ಕೊಂಡು ಹೋಗುತ್ತೆ ಹಾಗೆ ನಮ್ಮ ಸೆಲ್ಸ್ ಹೊರಗಡೆ ಆಕ್ಟಿವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಳೋದ ಸೀನ್ ಬಂದಾಗ ಅಲ್ಲಿ ಅಳ್ತಾ ಇದ್ರೆ ಎಷ್ಟೋ ಜನ ಇಲ್ಲಿ ಕೂತ್ಕೊಂಡು ಅಳ್ತಾ ಇದ್ರು. ಯಾಕೆ ಅಂದ್ರೆ ರಿಯಲ್ ಆಗಿ ನಡೀತಾ ಇದೆ ಅಂತ ಅನ್ಕೊಂಡ್ಬಿಡ್ತಾ ಇದ್ರು ಅವರು. ಅಲ್ಲಿ ಒಬ್ಬ ಬಡವನನ್ನ ತೋರಿಸಿದ್ರೆ, ಒಬ್ಬ ಅಸಹಾಯಕನನ್ನ ತೋರಿಸಿದ್ರೆ, ಒಬ್ಬರಿಗೆ ಅನ್ಯಾಯ ಆಗೋದನ್ನ ತೋರಿಸಿದ್ರೆ, ಒಬ್ಬರಿಗೆ ತೊಂದರೆ ಕೊಡೋದನ್ನ ತೋರಿಸ್ಬಿಟ್ರೆ ಇವರಿಗೆ ನಿಜವಾಗ್ಲೂ ನಡೀತಾ ಇದೆ ಅಂತ ಕನೆಕ್ಟ್ ಆಗಿ ಅದನ್ನ ಫೀಲ್ ಮಾಡಿ ಎಮೋಷನಲ್ ಇವರು ಹತ್ತು ಬಿಡೋದು ಇರ್ತಾ ಇತ್ತು. ಹಿಂದಿನ ಥಿಯೇಟರ್ಗಳಲ್ಲಿ ನೋಡಿದಾಗ ಕೆಲವೊಂದು ಸೀನ್ಗಳು ಬಂದಾಗ ಹತ್ತಿರೋ ಉದಾಹರಣೆಗಳಿದೆ. ದುಕ್ಷಿ ಎಲ್ಲ ಇಡೀ ಥಿಯೇಟ್ರಲ್ಲಿ ಕೂತಿರೋರೆಲ್ಲ ಹತ್ತಿರೋ ಉದಾಹರಣೆಗಳಿದೆ. ನಗೋದು ಸಾಮಾನ್ಯ ಬಿಡಿ, ಚಪ್ಪಾಳೆ ಸೀಳೆಗಳು ಸಾಮಾನ್ಯ, ಆದರೆ ಅಳಬೇಕು ಅಂದರೆ ಭಾವನಾತ್ಮಕವಾಗಿ ಎಮೋಷನಲ್ ಆಗಿ ಡೀಪ್ ಆಗಿ ಕನೆಕ್ಟ್ ಆಗಿರಬೇಕಾಗತ್ತೆ. ಅದು ಅಳೋದು ಆಕ್ಟಿಂಗ್ ಮಾಡೋದು ಕಷ್ಟ. ಆಕ್ಟರ್ಸ್ ಮಾಡ್ಬೋದು ಅಷ್ಟೇ, ಒಂದು ಸೀನ್ ಎರಡು ಸೀನಲ್ಲಿ. ಆದರೆ ಫಿಲಮಲ್ಲಿ ಅಳಬೇಕಾದನ್ನು ನೋಡ್ಕೊಂಡು ಅಂದರೆ ಡೀಪ್ ಕನೆಕ್ಷನ್ ಬೇಕಾಗತ್ತೆ. ಯಾವಾಗ ಆ ಒಂದು ದೃಶ್ಯಗಳನ್ನು ಮೊದಲ ಬಾರಿಗೆ ಮತ್ತು ಆ ಒಂದು ಘಟನೆಯನ್ನು ಮೊದಲ ಬಾರಿಗೆ ಕೇಳಿದಾಗ ಒಳಗಡೆ ಹೃದಯ ಕರಗಿ ನೇರಾಗಿ ಅವರು ಹತ್ತು ಬಿಡ್ತಾ ಇದ್ರು. ಆದರೆ ಅದು ಏನಾಗುತ್ತೆ ಮುಂದೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಆ ಕ್ಯೂರಿಯಾಸಿಟಿಗೆ ಆ ದೃಶ್ಯಕ್ಕೂ ಕೂಡ ಎಮೋಷನಲ್ ಕನೆಕ್ಟ್ ಆಗಿ 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 ಭಾವನೆಗಳ ಉದ್ವೇಗದಲ್ಲಿ ಬರ್ತಾ ಇದ್ರು. ವಿಸ್ತಾರ. ಒಂದು ಸಲ ಸಂಪೂರ್ಣ ಫಿಲಮ್ ನೋಡಿದ್ರು, ಯಾರಿಗೆ ಅನ್ಯಾಯ ಆಗಿತ್ತು ಅವರಿಗೆ ನ್ಯಾಯ ಸಿಕ್ತು, ಯಾರು ಅನ್ಯಾಯ ಮಾಡಿದ್ರು ಅವರಿಗೆ ಶಿಕ್ಷೆ ಸಿಕ್ತು ಅಂತ ಇಟ್ಕೊಳ್ಳೋಣ. ಎಂಡಿಂಗಲ್ಲಿ ದಿ ಎಂಡ್. ಅವಾಗ ಇವರು ಸಮಾಧಾನದಿಂದ ಹೊರಗಡೆ ಬರ್ತಾರೆ. ಮೊದಲನೇ ಸಲ ನೋಡುವಾಗ ಏನು ಎಮೋಷನ್ಸ್, ಏನು ಉದ್ವೇಗ. ಯಾರಾದ್ರೂ ನೆಕ್ಸ್ಟ್ ಸೀನ್ ಹೇಳ್ಬೇಡ ಅಂತ. ಯಾಕೆ? ಆ ಕ್ಯೂರಿಯಾಸಿಟಿ ಇರಬೇಕು, ಅವಾಗ ಫೀಲ್ ಮಾಡೋಕ್ಕೆ ಇನ್ನು ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅಂತ. ಫಸ್ಟ್ ಟೈಮ್ ಫಿಲಮ್ ನೋಡಿದಾಗ ಹಿಂಗಾಗಿತ್ತು. ಅವರನ್ನೇ ಮತ್ತೆ ಅದೇ ಫಿಲಮ್ಗೆ ಎರಡನೇ ಸಲ ತಗೊಂಡೋಗಿ ಕನೆಕ್ಟ್ ಆಗ್ತಾರೆ, ಬಟ್ ಅಷ್ಟು ಡೀಪ್ ಇಲ್ಲ ಮತ್ತು ಅಷ್ಟು ಕಣ್ಣೀರು ಇರೋದಿಲ್ಲ, ಅಷ್ಟು ಭಾವನೆ ಉದ್ವೇಗಗಳು. ಯಾಕಂದ್ರೆ ನೆಕ್ಸ್ಟ್ ಏನಂತ ಗೊತ್ತಾಗೋಗಿದೆ. ಎರಡನೇ ಸಲಿಗೂ ಕರೆಕ್ಟಾಗಿ ಕೆಲವರಿಗೆ ಅರ್ಥ ಆಗಿಲ್ಲ ಅಂದರೂ ಸ್ವಲ್ಪ ಫೀಲ್ ಮಾಡ್ಕೊತಾರೆ. ಮೂರನೇ ಸಲ, ನಾಲ್ಕನೇ ಸಲ, ಐದನೇ ಸಲ ಮಾಡಿದಾಗ ಆ ಫಿಲಮ್ ರಿಪೀಟ್ ನೋಡಿದ್ಮೇಲೆ ಸೀನ್ ಬೈ ಸೀನ್ ಇವರಿಗೆ ಗೊತ್ತಾಗ್ತಾ ಹೋದ್ಮೇಲೆ, ಓ ಈ ಸೀನ್ ಸಾರ ಇಷ್ಟೇ ಅಂತ ಗೊತ್ತಾದ ಮೇಲೆ ಸಾಕ್ಷಿ. ಅಲ್ಲಿ ಎಮೋಷನಲ್ಸ್ ಉಳಿಯೋದಿಲ್ಲ, ಉದ್ವೇಗ ಇರೋದಿಲ್ಲ, ಆವೇಶ ಇರೋದಿಲ್ಲ, ಅಳು ಇರೋದಿಲ್ಲ, ದುಃಖ ಇರೋದಿಲ್ಲ. ಜಸ್ಟ್ ಸಾಕ್ಷಿಯಾಗಿ ನೋಡಿ ಖುಷಿಪಟ್ಟು ಬರ್ತಾರೆ. ಆಸ್ ಇಟ್ ಈಸ್. ಈ ಸೃಷ್ಟಿಯ ನಾಟಕದೊಳಗಡೆ ನಾವೆಲ್ಲರೂ ಯಾಕಿಷ್ಟು ದುಃಖ, ಏನು ನಮಗೆ ಸಹಾನುಭೂತಿ ಬರೋದೇನೋ, ದಯೆ ಬರೋದೇನೋ, ಕ್ಷಮೆ ಅಂತ ಏನೋ, ಭಯ ಪಡೋದೇನೋ. ಯಾಕೆ ಅಂದರೆ ಹೆಂಗೆ ಕನೆಕ್ಟ್ ಆಗಿದ್ದೀವಿ ಅಂದ್ರೆ ಡೀಪ್ ಕನೆಕ್ಟ್ ಆಗಿದ್ದೀವಿ ಈ ಸೃಷ್ಟಿ ನಾಟಕಕ್ಕೆ. ಈ ಪಾತ್ರವನ್ನ ರಿಯಲ್ ಅನ್ಕೊಂಡಿದೀವಿ, ಇದು ರೀಲ್ ಅಂತ ಗೊತ್ತಾಗ್ತಾ ಇಲ್ಲ. ಬಲೆ ಹೇಳೋದೆಲ್ಲ ಸೃಷ್ಟಿ ನಾಟಕ ಅಂತ ಹೇಳ್ತೀವಿ, ಆದ್ರೆ ಒಳಗಡೆ ನಾವೆಲ್ಲ ಡೀಪ್ ಕನೆಕ್ಟ್, ಆ ರೋಲ್ ನಾನೇ ಅಂತ ಅನ್ಕೊಂಡಿದ್ದೆ. ನೆಕ್ಸ್ಟ್ ಏನು ಅನ್ನುವಂಥದ್ದು ಸೀನ್ ಗೊತ್ತಿಲ್ಲದೆ ಇರೋದ್ರಿಂದ ಕ್ಯೂರಿಯಾಸಿಟಿಗೆ ಎಮೋಷ್ನಲ್ ಆಗಿ ಕೆಲವು ಸಲ ದುಃಖ, ಕೆಲವು ಸಲ ಆವೇಶ, ಕೆಲವು ಸಲ ಭಯ, ಕೆಲವು ಸಲ ಕಣ್ಣೀರು, ಫುಲ್ಲು ಉದ್ವೇಗದಲ್ಲಿ, ಆವೇಶದಲ್ಲಿ. ಯಾಕಂದ್ರೆ ಎಲ್ಲರೂ ಹಿಂಗೆ ಕನೆಕ್ಟ್ ಆಗಿಬಿಟ್ಟಿದ್ರು, ಡೀಪ್ ಕನೆಕ್ಟ್. ಅವ್ರೇನಾದ್ರೂ ಹರ್ಟ್ ಮಾಡಿದ್ರು ಅಯ್ಯೋ ನನ್ನ ಶತ್ರು ಥರನೇ ನೋಡ್ತೀವಿ, ಅವ್ರೇನಾದ್ರೂ ಹೊಗಳ್ಬಿಟ್ರೆ ನನ್ನ ಮಿತ್ರನ ಥರ ನೋಡ್ತೀವಿ, ನನಗೇನೋ ಸ್ವಲ್ಪ ತೊಂದರೆ ಆದರೆ ತುಂಬ ಎಲ್ಲ ಮುಗಿದೋಯ್ತು ಅನ್ನೋ ಥರ ನೋಡ್ತೀವಿ, ಫೀಲ್ ಮಾಡ್ಕೋತೀವಿ. ಯಾಕಂದರೆ ನೆಕ್ಸ್ಟ್ ಸೀನ್ ಏನಂತ ಗೊತ್ತಿಲ್ಲದೆ ಇರೋದ್ರಿಂದ, ಅಷ್ಟು ವಿಸ್ತಾರದಲ್ಲಿ ಕನೆಕ್ಟ್ ಆಗಿರೋದ್ರಿಂದ ನಮಗೆ ಫೀಲ್ ಬೈ ಫೀಲ್ ಆಗ್ತಾನೆ ಹೋಗುತ್ತೆ. ಸೀನ್ ಎವ್ರಿ ಸೆಕೆಂಡ್, ಎವ್ರಿ ಸೀನ್, ಎವ್ರಿ ಮಿನಿಟ್ ನಮ್ಮ ಮುಖಭಾವ ಚೇಂಜ್ ಆಗ್ತಾ ಇದೆ, ನಮ್ಮ ಟೋನ್ ಚೇಂಜ್ ಆಗ್ತಾ ಇದೆ, ನಮ್ಮ ಕಣ್ಣುಗಳು ಚೇಂಜ್ ಆಗ್ತಾ ಇದೆ, ನಮ್ಮ ದೃಷ್ಟಿ ಚೇಂಜ್ ಆಗ್ತಾ ಇದೆ, ನಮ್ಮ ಹೃದಯ ಬಡಿತ ಚೇಂಜ್ ಆಗ್ತಾ ಇದೆ, ನಮ್ಮ ಸಂಕಲ್ಪಗಳು ಚೇಂಜ್ ಆಗ್ತಾ ಇದೆ. ಯಾಕೆ ಅಂದ್ರೆ ಅಷ್ಟು ಉದ್ವೇಗದಲ್ಲಿ, ಅಷ್ಟು ಭಾವನಾತ್ಮಕವಾಗಿ, ಅಷ್ಟು ಕನೆಕ್ಟ್ ಆಗಿಬಿಟ್ಟಿದ್ವಿ. ಒಂದೊಂದು ಸೀನಿಗೂ ಕೂಡ ನಾವು ಕೆಲವು ಸಲ ಸಿಳ್ಳೆ, ಕೆಲವು ಸಲ ಚಪ್ಪಾಳೆ. ಆದರೆ ಈಗ ಸಿಳ್ಳೆ ಚಪ್ಪಾಳೆ ಹೊಡೆಯೋದಕ್ಕಿಂತ ಜಾಸ್ತಿ ದುಃಖದ ಸೀನ್ಗಳೇ ಇರೋದ್ರಿಂದ, ಅನ್ಯಾಯ, ಅಪಚಾರ, ಅವಮಾನದ ಸೀನ್ಗಳೇ ಇರೋದ್ರಿಂದ ಬರೀ ಕಣ್ಣೀರು ಹಾಕೋದೇ ಆಗೋಗಿದೆ. ಅಷ್ಟು ಡೀಪ್ ಕನೆಕ್ಟ್. ಯಾಕೆ? ನೆಕ್ಸ್ಟ್ ಏನಾಗ್ತೀವಿ ನಮ್ದು ಗೊತ್ತಿಲ್ಲ, ನಾಳೆ ಏನಾಗ್ತೀನಿ ನನಗೆ ಗೊತ್ತಿಲ್ಲ, ನಾಳೆ ಅವ್ರೇನಾಗ್ತಾರೆ ನನಗೆ ಗೊತ್ತಿಲ್ಲ, ನನಗೆ ಮೋಸ ಮಾಡಿದವ್ರು ಏನಾಗ್ತಾರೆ ಗೊತ್ತಿಲ್ಲ. ಹಾಗಾಗಿ ಡೀಪ್ ಕನೆಕ್ಟ್ ಆಗಿರೋದ್ರಿಂದ, ಇದು ರೋಲ್ ಅಂತ ನೋಡಿದ್ರೆ ರಿಯಲ್ ಆಗಿ ತಗೊಂಡಿರೋದ್ರಿಂದ, ಆ ರೋಲ್ ನಾನೇ ಅನ್ಕೊಂಡಿರೋದ್ರಿಂದ
ತುಂಬ ಎಮೋಷ್ನಲ್ ಆಗಿ ಬದುಕ್ತಾ ಇದ್ದೀವಿ. ಭಾವನಾತ್ಮಕ ಪ್ರಪಂಚದಲ್ಲಿ ಭ್ರಮೆಯಲ್ಲಿ ಬದುಕ್ತಾ ಇದ್ದೀವಿ. ಆದರೆ ಪರಮಾತ್ಮ ಈ ಸೃಷ್ಟಿ ನಾಟಕ ಎಲ್ಲವನ್ನೂ ನೋಡಿ ಕೂಡ ಒಂದು ಕಡೆ ಅನ್ಯಾಯ, ಅತ್ಯಾಚಾರ, ಅನಾಚಾರ, ಪಾಪಾಚಾರಗಳು ತುಂಬಿ ತುಳುಕ್ತಾ ಇದ್ರು, ಒಂದು ಕಡೆ ಸತ್ಯವಂತರಿಗೆ, ಪ್ರಾಮಾಣಿಕವಂತರಿಗೆ ತೊಂದರೆ ಆಗ್ತಾ ಇದ್ರು ಸಾಕ್ಷಿಯಾಗಿದ್ದಾರೆ, ನಿಶ್ಚಿಂತನಾಗಿದ್ದಾರೆ, ನಿಜಾನಂದದಲ್ಲಿ ಇದ್ದಾರೆ, ಸಾಕ್ಷಿ ಸ್ಥಿತಿ, ಸ್ಥಿರ ಮನಸ್ಸುಳ್ಳವರಾಗಿದ್ದಾರೆ. ಯಾಕೆ ಅಂದರೆ ಈ ನಾಟಕವನ್ನು ಸುಮಾರು ಕೋಟಿ 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 ಸಲ ನೋಡ್ಬಿಟ್ಟಿದ್ದಾರೆ ಅವರು. ನಾವು ನೋಡಿದ್ದೀವಿ, ಆದರೆ ಮರೆತು ಹೋಗ್ತಾ ಇದ್ದೀವಿ. ಈ ಫಿಲ್ಮಿನ ಹೊಸ್ದಾಗಿಲ್ಲ ನಮಗ, ಆದರೆ ನಮ್ಮ ಕತೆ ಹೆಂಗಿದೆ ಅಂದರೆ ಮರೆತು ಬಿಡ್ತೀವಿ. ನಮಗೆ ಮರುವಿನ ಕಾಯಿಲೆ ಇದೆ ನಾಟಕ ಪಾತ್ರ ಮಾಡುವವರಿಗೆಲ್ಲರಿಗೂ. ವಿಸ್ಮೃತಿಯಲ್ಲಿ ಬರ್ತೀವಿ, ಅದನ್ನೇ ಮರೆವು ಅಂತ ಸಾಮಾನ್ಯ ಭಾಷೆಯಲ್ಲಿ ಕರೀತಾರೆ. ನನ್ನ ಆತ್ಮ ಅನ್ನೋದು ಮರೆತು ಹೋಗ್ತೀವಿ, ನಮ್ಮ ತಂದೆ ಪರಮಾತ್ಮ ಅನ್ನೋದು ಮರೆತು ಹೋಗ್ತೀವಿ, ನನ್ನ ಮನೆ ಪರಮಧಾಮ ಅನ್ನೋದು ಮರೆತು ಹೋಗ್ತೀವಿ, ನಾನು ಆ್ಯಕ್ಟ್ ಮಾಡಲಿಕ್ಕೆ ಬಂದ ಪಾತ್ರಧಾರಿ ಅನ್ನೋದು ಮರೆತು ಹೋಗ್ತೀನಿ, ಪಾತ್ರನೇ ಆಗಿಬಿಡ್ತೀನಲ್ಲ. ಪ್ರತಿ ಸಲಕ್ಕೂ ಫ್ರೆಶ್ ಆಗಿ ಅನುಭವ ಮಾಡ್ತೀನಿ, ನೆಕ್ಸ್ಟ್ ಸೀನ್ ಏನನ್ನೋದು ಇಲ್ಲಿನೂ ಮರೆತು ಹೋಗ್ತಾ ಇರುತ್ತೆ. ಹಾಗಾಗಿ ನಮಗೆ ಪ್ರತಿ ಸಲ ದುಃಖ 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 ದುಃಖ. ಪರಮಾತ್ಮನಿಗೂ ನಮಗೂ ವ್ಯತ್ಯಾಸ ಇಷ್ಟೇ, ಈ ಒಂದು ಮಾತಲ್ಲಿ ತುಂಬ ವ್ಯತ್ಯಾಸ. ಅದಕ್ಕೆ ಪರಮಾತ್ಮ ಅಷ್ಟೇ ನಿಜಾನಂದ, ನಿಶ್ಚಿಂತ, ನಿರ್ಭಯ. ಯಾವುದರಲ್ಲಿ ಅವ್ರ ವಿಸ್ತಾರವನ್ನು ಸಾರದಲ್ಲಿ ನೋಡ್ತಿದ್ದಾರೆ. ಯಾಕಂದ್ರೆ ತ್ರಿಕಾಲ ಜ್ಞಾನಿ, ಆದಿ ಮಧ್ಯ ಅಂತ್ಯ ಮೂರು ಗೊತ್ತಾಗಿದೆ. ಮತ್ತು ಸ್ಮೃತಿ ಸ್ವರೂಪ್ ಯಾವಂಗೆ ಸದಾ ಶಿವ್, ಸದಾ ಸ್ಮೃತಿ ಸ್ವರೂಪರಾಗಿದ್ದಾರೆ ಶಿವ ತಂದೆ. ಅದಕ್ಕೆ ಸದಾ ಜಾಗೃತಿಯಲ್ಲಿರ್ತಾರೆ, ಸದಾ ಎಚ್ಚರವಾಗಿರ್ತಾರೆ, ಸದಾ ಕಾನ್ಷಿಯಸ್ಸಲ್ಲಿ ಇರ್ತಾರೆ. ಅವ್ರು ಎಂದೂ ಮರೆಯೋದಿಲ್ಲ. ಹಾಗಾಗಿ ಇದೆಲ್ಲವೂ ರಿಪೀಟ್ ನೋಡಿರೋದ್ರಿಂದ ಏನಾಗಿತ್ತು, ನಾಳೆ ಏನಾಗುತ್ತೆ, ಮತ್ತೆ ಮುಂದೆ ಏನಾಗುತ್ತೆ, ಇದೆಲ್ಲವೂ ತಿಳಿದಿರೋದ್ರಿಂದ ಸಾಕ್ಷಿ, ಸ್ಥಿರ, ಪೀಸ್ಫುಲ್, ಪವರ್ಫುಲ್. ಭಾವನೆಗಳೇ ಇಲ್ವ ಪರಮಾತ್ಮನಿಗೆ ಅಂದ್ರೆ ಬೇಕಾದಷ್ಟು ಅವಶ್ಯಕತೆ ಇಲ್ಲ ಭಾವನೆಗಳಲ್ಲಿ ಬರೋದು. ಎಲ್ಲವೂ ನೀಟಾಗಿದ್ದಾಗ ಎಮೋಷ್ನಲ್ ಆಗೋ ಅವಶ್ಯಕತೆ ಇಲ್ಲ. ಪರ್ಫೆಕ್ಟ್ ಡ್ರಾಮಾ, ಪರ್ಫೆಕ್ಟ್ ಪಾತ್ರಧಾರಿಗಳು, ಪರ್ಫೆಕ್ಟ್ ಸಮಯ, ಪರ್ಫೆಕ್ಟ್ ನಿಯಮ, ಪರ್ಫೆಕ್ಟ್ ಆತ್ಮರು. ಯಾವುದಾದ್ರೂ ಒಂದು ಇಂಪರ್ಫೆಕ್ಟ್ ಇದ್ರೆ ತಾನೇ ಯೋಚನೆ ಮಾಡಬೇಕು, ಯಾವುದಾದ್ರೂ ಕೊರತೆ ಇದ್ರೆ ತಾನೇ ಯೋಚನೆ ಮಾಡಬೇಕು. ಎಲ್ಲವೂ ಪರ್ಫೆಕ್ಟ್, ಆಲ್ ಪರ್ಫೆಕ್ಟ್, ಎಕ್ಯುರೇಟ್. ಅದಕ್ಕೆ ಡ್ರಾಮಾವನ್ನು ಸರ್ಟಿಫೈಡ್ ಮಾಡಿದಾರೋ. ಡ್ರಾಮಾ ಎಕ್ಯುರೇಟ್, ಡ್ರಾಮಾ ಪರ್ಫೆಕ್ಟ್, ಡ್ರಾಮಾ ಊಬಹು, ಡ್ರಾಮಾ ಕಲ್ಯಾಣಕಾರಿ, ಡ್ರಾಮಾ ನಿರ್ದೋಷ್. ಯಾರ ಮೇಲೆ ಹಾಕಂಗಿದ್ರಿ ಈಗ? ಡ್ರಾಮಾ ಅಂದ್ರೆ ಏನೇನು ಒಳಗೊಂಡಿದೆ? ಪಂಚತತ್ವಗಳಿದೆ, ಪ್ರಕೃತಿ, ಸಮಯ ಇದೆ, ನಿಯಮಗಳಿದೆ. ಸಮಯಕ್ಕನುಸಾರ ಇಲ್ಲಿ ನಿಯಮಗಳು, ನಿಯಮಕ್ಕನುಸಾರ ಇಲ್ಲಿ ಪ್ರಕೃತಿ, ಪ್ರಕೃತಿಗನುಸಾರ ಇಲ್ಲಿ ಪಾತ್ರಗಳು. ಈ ಪಾತ್ರ ನಾವೆಲ್ಲ ಆತ್ಮರ ಪಾತ್ರಗಳು ಹೆಂಗಿದೆ ಅಂದ್ರೆ ಸಮಯಾನುಸಾರ, ನಿಯಮಾನುಸಾರ ಪ್ರಕೃತಿ ಜೊತೆಗೆ ಇಲ್ಲಿ ನಡಿಬೇಕಾಗತ್ತೆ. ಅದು ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ತಾರೆ ಪರಮಾತ್ಮ. ಮತ್ತು ನಿಮಗೆ ಯಾಕೆ ಹೆಂಗೆ ಕಾಣುತ್ತಂದ್ರೆ ನೀವು ಹಿಂಗೆ ಕನೆಕ್ಟ್ ಆಗಿರಿ, ನೀವು ರಿಯಲ್ ಅನ್ಕೊಂಡು ಕನೆಕ್ಟ್ ಆಗಿದ್ರಿ. ಮತ್ತು ನೆಕ್ಸ್ಟ್ ಏನು ಅಂತ ಗೊತ್ತಿಲ್ಲದೆ ಇರೋದ್ರಿಂದ, ನೀವು ತುಂಬ ಎಮೋಷ್ನಲ್ ಆಗಿ ತಗೊಂಡಿರೋದ್ರಿಂದ, ಒಂದು ಭ್ರಮೆಯಲ್ಲಿ ಅರ್ಥಾರ್ಥ ವಿಸ್ಮೃತಿಯಲ್ಲಿ ಇರೋದ್ರಿಂದ ನಿಮಗೆ ಆ ಥರ ಫೀಲ್ ಆಗ್ತಾ ಇದೆ. ನನಗಾಗೋದಿಲ್ಲ ಅಷ್ಟೆ, ನಂದು ಕಲ್ಲು ಹೃದಯ ಅಂತಲ್ಲ, ಎಲ್ಲವೂ ಪರ್ಫೆಕ್ಟ್ ಆಗಿದೆ. ಮೆಚ್ಯೂರ್ಡ್ ನಾನು, ನೀವು ಇಮ್ಮೆಚ್ಯೂರ್. ನಾನು ಪ್ರಬುದ್ಧ, ನೀವು ಅಪ್ರಬುದ್ಧರು, ಅಷ್ಟೇ ವ್ಯತ್ಯಾಸ. ನಾನು ಜ್ಞಾನಿ, ನೀವು ಅಜ್ಞಾನದಲ್ಲಿ. ಅದಕ್ಕೆ ಈ ಸಮಯದಲ್ಲಿ ನಾನು ಅವತರಣೆಯಾಗಿ ನಿಮಗೆ ಜ್ಞಾನವನ್ನು ಕೊಟ್ಟು ನಿಮ್ಮನ್ನು ಪ್ರಬುದ್ಧರನ್ನಾಗಿ, ಮೆಚ್ಯೂರ್ಡ್ ಪರ್ಸನ್ಗಳನ್ನಾಗಿ ಮಾಡ್ತಾ ಇದ್ದೀನಿ. ನೀವು ಮೆಚ್ಯೂರ್ ಆಗಬೇಕಂದ್ರೆ ಜ್ಞಾನದಿಂದಲೇ ಆಗಬೇಕು. ಹಾಗಾಗಿ ನಾನು ಆತ್ಮ, ಪರಮಾತ್ಮ, ಪ್ರಕೃತಿಯ ಕಂಪ್ಲೀಟ್ ಡ್ರಾಮಾ ಜ್ಞಾನವನ್ನು ಕೊಟ್ಟಿದ್ದೇನೆ.
ಆದಿ ಮಧ್ಯ ಅಂತ್ಯದ ಜ್ಞಾನ, 4 ಯುಗಗಳ ಜ್ಞಾನ, 3 ಲೋಕಗಳ ಜ್ಞಾನ, ಪರಮಾತ್ಮನ ಸತ್ಯ ಪರಿಚಯದ ಜ್ಞಾನ, ಆತ್ಮದ ಜ್ಞಾನವನ್ನು ಕೊಟ್ಟಿದ್ದೇನೆ, ಸಮಯ ಜ್ಞಾನವನ್ನು ಕೊಟ್ಟಿದ್ದೇನೆ. ಇಷ್ಟೆಲ್ಲ ಕೊಟ್ಟ ಮೇಲೆ ಈಗ ನೀವು ನನ್ನ ಸಮಾನ ಆಗಬಹುದು. ನನ್ನಲ್ಲಿರೋ ಆ ಜ್ಞಾನದಿಂದ, ನನ್ನಲ್ಲಿರೋ ಆ ತ್ರಿಕಾಲ ದೃಷ್ಟಿಯಿಂದ, ತ್ರಿನೇತ್ರದಿಂದಲೇ ನಾನು ಸಾಕ್ಷಿಯಾಗಿದ್ದೀನಿ. ವಿಸ್ತಾರವನ್ನು ಸಾರದಲ್ಲಿ ಸಮಾವೇಶ ಮಾಡಿಕೊಂಡಿದ್ದೀನಿ. ನೀವು ಬಾಪ್ ಸಮ, ನನ್ನಲ್ಲಿರುವ ಜ್ಞಾನ ನಿಮ್ಮಲ್ಲಿ ಬಂದಾಗ, ನನಗಿರುವ ದೃಷ್ಟಿ ನಿಮ್ಮಲ್ಲಿ ಬಂದಾಗ, ನನ್ನಂತೆ ನೀವು ವಿಸ್ತಾರವನ್ನು ಸಾರ ರೂಪದಲ್ಲಿ ನೋಡಿದಾಗ ನೀವು ಸಾಕ್ಷಿಯಾಗಿ, ಅಶರೀರಿಯಾಗಿ, ಬಿಂದುವಾಗಿ, ಕರ್ಮಾತೀತರಾಗಿರ್ಲಿಕ್ಕೆ ಸಾಧ್ಯ. ಇದನ್ನೇ ವಿಸ್ತಾರದಿಂದ ಸಾರ ಆಗೋದು. ಬ್ರಹ್ಮ ಆದರೂ, ಮಮ್ಮ ಆದರೂ, ಆದಿರತ್ನರಾದರೂ ನಿಮಗೂ ಸಾಧ್ಯ. ಯಾರು ಏನು ಜಾದು ಮಾಡಿಲ್ಲ ಇಲ್ಲಿ. ಜಾದುವಿನ ಅವಶ್ಯಕತೆನೇ ಇಲ್ಲ ಇಲ್ಲಿ. ಜಾದು ಏನು ಅಂದ್ರೆ ಸ್ಮೃತಿಯಲ್ಲಿರೋದಷ್ಟೇ ಇಲ್ಲಿ ಜಾದು. ನೀನು ಆತ್ಮ ಅಂತ ಸ್ಮೃತಿಯಲ್ಲಿರು, ಪರಮಾತ್ಮ ತಂದೆ ಅಂತ ಸ್ಮೃತಿಯಲ್ಲಿರು, ಪರಮಧಾಮ ಮನೆ ಅಂತ ಸ್ಮೃತಿಯಲ್ಲಿರು, ಇದೊಂದು ಸೃಷ್ಟಿ ನಾಟಕ ಅನ್ನುವ ಸ್ಮೃತಿಯಲ್ಲಿರು, ಇದು ಪರ್ಫೆಕ್ಟ್ ಅನ್ನುವ ಸ್ಮೃತಿಯಲ್ಲಿರು, ಇದು ಬಹು ಅನ್ನುವ ಸ್ಮೃತಿಯಲ್ಲಿರು, ಇವರೆಲ್ಲ ನನ್ನ ಸಹೋದರ ಆತ್ಮರನ್ನುವ ಸ್ಮೃತಿಯಲ್ಲಿರು. ಇಷ್ಟೇ. ಇದೇ ಮ್ಯಾಜಿಕ್ಕು. ನೆನಪಿಟ್ಟುಕೊಳ್ಳದೆ ಮ್ಯಾಜಿಕ್ ಇಲ್ಲಿ. ಎಲ್ಲರೂ ಮರೆತು ಹೋಗಿದ್ದಾರೆ, ಎಲ್ಲರೂ ಕತ್ತಲದಲ್ಲಿರೋದ್ರೆ, ಎಲ್ಲರೂ ಅಜ್ಞಾನದಲ್ಲಿದ್ದಾರೆ. ಎಲ್ಲ ಕತ್ತಲಿದ್ದಾಗ ಒಂದು ಲೈಟೇ ಒಂದು ಮ್ಯಾಜಿಕ್. ಹೇಗೋ ಹಾಗೆ ಎಲ್ಲರೂ ಅಜ್ಞಾನದಲ್ಲಿದ್ದಾಗ ನೀನು ಸ್ಮೃತಿ ಸ್ವರೂಪನಾದಾಗ, ತ್ರಿಕಾಲ ಜ್ಞಾನಿಯಾದಾಗ, ತ್ರಿನೇತ್ರಿಯಾದಾಗ ಅದೇ ಮ್ಯಾಜಿಕ್. ಅದಕ್ಕಿಂತ ದೊಡ್ಡ ಮ್ಯಾಜಿಕ್ ಯಾವುದಿದೆ? ನೀವೆಲ್ಲ ಮ್ಯಾಜಿಕ್ ಜಾದುಗಾರರಾಗಬೇಕು. ಜಾದುಗಾರ ತಂದೆ, ಜಾದುಗಾರ ಮಕ್ಕಳಾಗಬೇಕು. ಯಾವುದರಿಂದ? ಸ್ಮೃತಿಯಿಂದ. ಯಾವುದೋ ಚೂಂಚಾ ಮಂತ್ರದಿಂದ ಅಲ್ಲ, ಸ್ಮೃತಿ ಸ್ವರೂಪರಾಗುವ ಮುಖಾಂತರ. ಯಾರು ಸ್ಮೃತಿ ಸ್ವರೂಪರಾಗಿದ್ದಾರೋ ಅವರೇ ಜಾದುಗಾರ. ಈ ವಿಶ್ವಕ್ಕೆ ವಂಡರನ್ನು ತೋರಿಸ್ಲಿಕ್ಕೆ ಸಾಧ್ಯ. ನೀವು ನಿಮ್ಮ ಕೈಲಿ ಮಾತ್ರ ಸಾಧ್ಯ. ಯಾಕಂದ್ರೆ ನಿಮಗೆ ಅವಕಾಶ ಕೊಟ್ಟಿದೆ ನಾಟಕ, ನಿಮಗೆ ಆ ತ್ರಿಕಾಲ ಜ್ಞಾನ ಸಿಕ್ಕಿದೆ. ಇದನ್ನು ಹುಡುಕ್ಲಿಕ್ಕೆ ಸಾಕಷ್ಟು ಋಷಿಮುನಿಗಳು, ಸಾಕಷ್ಟು ತಪಸ್ವಿಗಳು, ಸಾಕಷ್ಟು ಸಂತರು ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಯಾರಿಗೂ ಬಿಟ್ಟು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದು ಡ್ರಾಮಾನುಸಾರ, ನಿಯಮಾನುಸಾರ ಸ್ವಲ್ಪ 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 ಗಿಂಜಿಕೊಂಡ್ರವ್ರು ಅಷ್ಟೇ. ಅಲ್ಲೊಂದಿಷ್ಟು, ಇಲ್ಲೊಂದಿಷ್ಟು, ಇಲ್ಲೊಂದಿಷ್ಟು, ಅಲ್ಲೊಂದಿಷ್ಟು. ಬಟ್ ಅಕ್ಯುರೇಟ್ ಆಗಿ, ಅನಾಯಾಸವಾಗಿ, ಆಸ್ ಇಟ್ ಈಸ್ ಪರ್ಫೆಕ್ಟ್ ಆಗಿ ನಿಮಗೆ ಖುದ್ದು ನಾನೇ ತಿಳಿಸ್ತಿದ್ದೀನಿ. ಅಂದರೆ ಯು ಆರ್ ವೆರಿ ಲಕ್ಕಿ ಸೋಲ್ಸ್ ಇನ್ ಡ್ರಾ. ನೀವು ಬಹಳ ಪರಮ ಸೌಭಾಗ್ಯಶಾಲಿ ಆತ್ಮರು ನೀವು ಈ ಸೃಷ್ಟಿ ನಾಟಕದೊಳಗಡೆ. ನನ್ನ ಸಮಾನ ಅನುಭೂತಿ ಮಾಡುವಂಥ ಒಂದು ಅವಕಾಶ ಈ ನಾಟಕ ನಿಮಗೆ ಕೊಟ್ಟಿದೆ ಮಕ್ಕಳೇ. ಇದಕ್ಕಿಂತ ಜಾದು, ಇದಕ್ಕಿಂತ ಪವಾಡ, ಇದಕ್ಕಿಂತ ಅದ್ಭುತ, ಇದಕ್ಕಿಂತ ಖಜಾನ, ಇದಕ್ಕಿಂತ ಸಂಪತ್ತು, ಇದಕ್ಕಿಂತ ಅಧಿಕಾರ, ಇದಕ್ಕಿಂತ ಪೊಸಿಷನ್ ಇನ್ನು ಯಾರಿಗೆ ಸಿಗಲಿಕ್ಕೆ ಸಾಧ್ಯ ಇದೆ? ಇದನ್ನು ಒಂದು ಸಲ ನೆನೆಸ್ಕೊಂಡ್ರೆ ಮೈ ರೋಮಾಂಚನ ಆಗಬೇಕು. ನಮಗೆ ಸಿಕ್ಕಿರೋ ಜ್ಞಾನ ಸಾಮಾನ್ಯ ಅಲ್ಲ. ಅದು ಸ್ವಯಂ ಸೃಷ್ಟಿಕರ್ತನಲ್ಲಿರುವ ಜ್ಞಾನ ನನಗೆ ಸಿಕ್ಕಿದೆ. ಹೆಮ್ಮೆ ಇರಬೇಕು ನಮಗೆ. ಯಾಕೆ ಓನ್ಲಿ ಬ್ರಹ್ಮಕುಮಾರೀಸ್? ನನಗೆ ಸಾಕಷ್ಟು ಅವಕಾಶಗಳಿತ್ತು ಜೀವನದಲ್ಲಿ. ನಾನು ಬೆಳೀತಾ ಇರೋದು ಮಠದಲ್ಲೇ ಬೆಳೆದಿದ್ದೆ, ಅನೇಕ ಸಾಧು ಸತ್ಪುರುಷರ ಸಂಘದಲ್ಲಿ ಬೆಳೆದಿದ್ದೆ, ಅನೇಕ ಮಠಮಾನ್ಯಗಳಲ್ಲಿ ಇದ್ದು ಬಂದಿದ್ದೆ. ಯಾಕೆ ಬ್ರಹ್ಮಕುಮಾರೀಸ್? ನಾನು ಯಾಕೆ ಚಾಯ್ಸ್ ಮಾಡೋದು? ಮೊದಲಿದ್ದನು ಬಸವ ತತ್ವ, ಬಸವ ಮಾರ್ಗದಲ್ಲಿ ಬೆಳೆದಿರೋರು. ಅದಾದಮೇಲೆ ಸಿದ್ಧಾರೂಢ ಸಂಪ್ರದಾಯದಲ್ಲಿ ಅದ್ವೈತ ಸಿದ್ಧಾಂತವನ್ನು ಅಧ್ಯಯನ ಮಾಡಿದವರು. ಅದಾದಮೇಲೆ ಕಮ್ಯುನಿಸ್ಟ್ ಪಕ್ಷದಲ್ಲಿ ಸೋಷಿಯಲ್ ಸರ್ವಿಸನ್ನು ಮಾಡಿದವನು. ಅದಾದಮೇಲೆ ರಾಮಕೃಷ್ಣ ಸಂಪರ್ಕದಲ್ಲಿ, ಆಶ್ರಮದ ಸಂಪರ್ಕದಲ್ಲಿ ಸುಮಾರು ಒಂದು 4-5 ವರ್ಷ ಇದ್ದು ಪರಮ ಭಕ್ತನಾಗಿ ಅನುಭೂತಿ ಮಾಡಿರುವಂಥದ್ದು ಹಸಿ ಹಸಿ ಆಗಿದೆ ಇದು. ಸಾಕಷ್ಟು ಸಂತರ, ಶಿಶ್ನಾಳ ಶರೀಫರು, ಕಬೀರ್ ದಾಸರು, DVG ಅವರ ಅನೇಕ ಅನುಭವಗಳನ್ನು ಕೇಳಿಕೊಂಡು, ಅವರ ಹಾಡುಗಳನ್ನು ಕೇಳಿಕೊಂಡು ಬೆಳೆದವನು. ಆಧ್ಯಾತ್ಮಕ್ಕೆ ಬೇಕಾದಷ್ಟು ಹುಲಸಾದ ಫಲವತ್ತತೆ ಈ ಕರ್ನಾಟಕದಲ್ಲಿ, ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ತುಂಬ ಇತ್ತು. ಸುಮ್ಮನೆ ಒಂದಿಷ್ಟು ಸಿಕ್ಕರೆ ಆನಂದ ಮಾಡ್ಕೊಂಡು ಹೋಗ್ಬಿಡೋರು.
ಮರಳುಗಾಡಿನಲ್ಲಿ ಒಂಟಿಗೆ ನೀರು ಸಿಕ್ಕಂಗ ಒಂದಿಷ್ಟು ಸಿಕ್ಕರೆ ಸಾಕು ನಮಗೆ ಏನೋ ಒಂದು ಆನಂದ ಮಾಡ್ಕೊಂಡು ಹೋಗ್ಲಿಕ್ಕೆ ಬೇಕಾದಷ್ಟು ಅವಕಾಶಗಳಿತ್ತು. ಆದರೆ ನಂದು ಇಂಟೆನ್ಷನ್ ಚಿಕ್ಕವನಿದ್ದಾಗಲಿದ್ದು ಗೊತ್ತಾಯಿತು, ಭಗವಂತ ನೀನಿದೆಯಾ ಅಂತ ಗೊತ್ತು. ಈ ಸೃಷ್ಟಿ ನೋಡಿದಾಗೆಲ್ಲ ನಿನ್ನನ್ನು ನೋಡಬೇಕು ಅನಿಸುತ್ತೆ. ಎಷ್ಟು ವೆರೈಟಿ ಪ್ರಪಂಚವನ್ನು ಸೃಷ್ಟಿ ಮಾಡಿದೆ. ಯಾಕಂದ್ರೆ ಸೃಷ್ಟಿಕರ್ತ ಅಂತ ನಮಗೆಲ್ಲರಿಗೂ ಮನವರಿಕೆ ಆಗೋಗ್ಬಿಟ್ಟಿತ್ತು. ಪರಮಾತ್ಮನೇ ಇದನ್ನು ಸೃಷ್ಟಿ ಮಾಡಿದಾನೆ. ಇಷ್ಟೆಲ್ಲ ನಿಯಮಿತವಾಗಿ ನಡೀತಾ ಇದೆ ಅಂದರೆ ಒಬ್ಬ ನಿಯಾಮಕ ಇದ್ದಾನೆ. ಇಷ್ಟೆಲ್ಲ ರಚನೆ ಆಗಿದೆ ಅಂದರೆ ಒಬ್ಬ ರಚಯಿತ ಇದ್ದಾನೆ. ಈ ಕಾನ್ಸೆಪ್ಟ್ ಅಂಡರ್ಸ್ಟುಡ್ ಆಗೋಗ್ಬಿಟ್ಟಿತ್ತು. ಮತ್ತು ಶಾಸ್ತ್ರಗಳು ಎಲ್ಲರೂ ಕೂಡ ಇದನ್ನು ಹೇಳಿಬಿಟ್ಟಿದ್ದಾರೆ ನಮಗೆ. ಪರಮಾತ್ಮ ಇಲ್ಲ ಅನ್ಬೇಡಿ, ಪರಮಾತ್ಮ ಇದ್ದಾನೆ ಅಂತ ಅನ್ಸೋದಕ್ಕೆ ಇದೆಲ್ಲ ಹೇಳ್ತಾ ಇದ್ರು. ನೋಡಿ, ಸೃಷ್ಟಿ ನೋಡಿ ಎಷ್ಟು ವೆರೈಟಿ ಆಗಿದೆ, ಎಷ್ಟು ಸೀಸನ್ ವೈಸ್ ನಡೀತಾ ಇದೆ, ಎಷ್ಟು ಯೂನಿಫಾರ್ಮ್ ಆಗಿ ನಡೀತಾ ಇದೆ, ಎಷ್ಟು ರೈಟ್ ಟೈಮಲ್ಲಿ ನಡೀತಾ ಇದೆ. ಇಷ್ಟೆಲ್ಲ ನೀಟಾಗಿ ನಿಯಮಾನುಸಾರ ನಡೆಯುವಂಥದ್ದಿದೆ ಅಂದರೆ ಒಬ್ಬ ನಿಯಾಮಕ ಇರಬೇಕಲ್ಲ ಅಂತ ಒಪ್ಪಿಸಿಬಿಟ್ಟಿದ್ರು. ಈ ಸೃಷ್ಟಿನೇ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ನೀನಷ್ಟು ಚೆನ್ನಾಗಿರಬೇಡ. ಬಲೆ ನಿನ್ನನ್ನು ಶಾಸ್ತ್ರಗಳು ಹೇಳ್ತವೆ ಬರಿಗಣ್ಣಿನಿಂದ ನೋಡ್ಲಿಕ್ಕಾಗಲ್ಲ, ನಿನಗೆ ಶರೀರ ಇಲ್ಲ, ನೀನು ಅಖಾಯ, ನೀನು ಅಜನ್ಮ, ನೀನು ಅಭೋಕ್ತ ಅಂತ ಅವತ್ತೇ ಅರ್ಥ ಆಗೋಗಿತ್ತು. ನನಗೆ ಪರಮಾತ್ಮನ ಬಗ್ಗೆ ಕ್ಲಾರಿಟಿ ಸಿಕ್ಕಿತ್ತು. ನನಗೆ ಯಾವಾಗಲೂ ಒಂದೇ ಮಾತಾಡ್ತಾ ಇದ್ದೆ ಪರಮಾತ್ಮನ ಜೊತೆ, ಧ್ಯಾನದಲ್ಲಿ ಹೋಗ್ತಾ ಇದ್ದೆ. ಸ್ನಾನ ಆದ ತಕ್ಷಣ 1-1.5 ಗಂಟೆ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದೆ. ನನ್ನೊಳಗಡೆ ನನ್ನ ಇಷ್ಟ ದೇವರನ್ನ ಪೂಜೆ ಮಾಡ್ತಾ ಮಾಡ್ತಾ ಅವ್ರ ಮುಖಾಂತರ ಪರಮಾತ್ಮನನ್ನ ತಲುಪುವ, ಪರಮಾತ್ಮನ ಕುರಿತು ಚಿಂತಿಸುವ ಆಲೋಚನೆಗಳು ಮಾಡ್ತಾ ಇದ್ದೆ. ಅವರೆಲ್ಲ ಎಷ್ಟೊಂದು ಭಕ್ತಿ ಮಾಡಿದ್ರಪ್ಪ. ನನ್ನ ಹತ್ರ ಅಷ್ಟು ಶಕ್ತಿ ಇಲ್ಲ, ನನ್ನ ಕೈಲಾದಷ್ಟರ ಮಟ್ಟಿಗೆ ನಾನು ಒಳ್ಳೆ ಭಾವನೆಯಿಂದ ನಿನ್ನನ್ನು ಬೇಡ್ಕೊತೀನಿ ಪರಮಾತ್ಮ. ನನಗೆ ಈ ಜನ್ಮದೊಳಗಡೆ, ಈ ಶರೀರ ಬಿಡೋದ್ರೊಳಗಡೆ ನೀನು ಸತ್ಯ ಅಂತೂ ಇದೆ, ಅದು ಗೊತ್ತು. ಆದರೆ ಒಂದು ಸಲ ಆದರೂ ನಿನ್ನ ನೋಡಕ್ಕಂತೂ ಆಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಈ ಕಣ್ಣಿಂದ. ನನಗೆ ನೋಡ್ಬೇಕನ್ನೋ ಆಶೆನೂ ಇಲ್ಲ, ಯಾಕಂದ್ರೆ ನೀನು ಕಾಣಿಸೋದು ಇಲ್ಲ. ಆದರೆ ನಿನ್ನನ್ನು ಅನುಭವ ಮಾಡಬೇಕು, ನೀನಿದೆಯಾ ಅಂತ ನನಗೆ ಗೊತ್ತಾಗಬೇಕು. ನಿನ್ನನ್ನು ತಿಳಿದು, ನಿನ್ನನ್ನು ಒಂದಷ್ಟು ಅನುಭವಿಸಿ, ನಿನ್ನ ಪ್ರೀತಿಯನ್ನು ಪಡೆದು, ನಿನ್ನ ಕೃಪೆಗೆ ಪಾತ್ರನಾಗಿ ಈ ಶರೀರ ಬಿಡಬೇಕು ನಾನಷ್ಟೇ. ಇನ್ನೇನು ನನಗೆ ಆಸೆ ಇಲ್ಲ ಅಂತ ಆ ಚಿಕ್ಕ ವಯಸ್ಸಲ್ಲಿ, ಕಾಲೇಜ್ ಡೇಸಲ್ಲಿ ನಾನು ಹೇಳ್ತಾ ಇರ್ತಿದ್ದೆ. ಅವಾಗಿಂದ ಇನ್ನೂ ಚಿಕ್ಕ ವಯಸ್ಸಿಂದನೇ ಇತ್ತು, ಬಟ್ ಕಾಲೇಜ್ ಲೆವೆಲ್ಲಿ ಈ ಮೆಚುರಿಟಿ ಬಂತು ನನಗೆ. ಇಷ್ಟಕ್ಕೆ ಬಂದು ನಿಂತ್ಕೊಂಡಿದ್ದೆ ನಾನು. ಅಷ್ಟೊತ್ತಿಗೆ ಇವೆಲ್ಲ ಸಂಪರ್ಕದಲ್ಲಿ ಬರ್ತಾ ಇತ್ತು. ಆದರೆ ಏನು ಹುಡುಕ್ತಾ ಇದೆ ಅದಕ್ಕಿನ್ನೂ ಕೊರತೆ ಇದೆ, ಕೊರತೆ ಇದೆ, ಕೊರತೆ ಇದೆ. ಎಲ್ಲ ಕೇಳ್ತಾ ಇದೆ. ಶಾಸ್ತ್ರನೂ ಕೇಳಿದ್ದೀನಿ, ವಚನಗಳು ಕೇಳಿದ್ದೀನಿ, ರಾಮಕೃಷ್ಣ ಮಿಷನಲ್ಲಿ ಅನೇಕ ಪುಸ್ತಕಗಳು ಕೇಳಿದ್ದೀನಿ, ಅನೇಕ ಸಂತ ಶರಣರ ಪ್ರವಚನಗಳನ್ನು ಆಲಿಸಿದ್ದೀನಿ, ಕೆಸೆಟ್ಗಳನ್ನು ಕೇಳಿದ್ದೀನಿ. ಎಲ್ಲರೂ ಹೇಳ್ತಾರೆ ನೀನು ಏನೋ ಇದೆಯಾ, ನಾನು ಯಾರು ಅಂತ ತಿಳಿಬೇಕು, ನಾನು ಯಾರು ಅಂತ ತಿಳಿಬೇಕು, ನಾನು ಯಾರು ಅಂತ ತಿಳಿಬೇಕು ಅಂತ ಚಾಲೂ ಮಾಡೋರು. ಬಟ್ ಅವ್ರು ಮುಗಿಸೋದೇಲಿ ಮುಗಿಸ್ತಾರೆ, ಯಾಕಂದ್ರೆ ಅವ್ರ ಕ್ಲಾರಿಟಿ ಯಾರು ಕೊಟ್ಟಿಲ್ಲ. ನೀನು ಯಾರು ಅನ್ನೋದಕ್ಕೆ ಏನೋ ಒಂದು ಹೇಳಿ ಅಲ್ಲೇ ಕೈ ಬಿಟ್ಟಿದ್ದಾರೆ. ನೀನು ಒಳಗಡೆ ಒಂದೇನೋ ಇದೆಯಾ ಅಂತ ಹೇಳಿದ್ರು, ಕೆಲವ್ರೇನೋ ಚೈತನ್ಯ ಅಂದ್ಬಿಟ್ರು, ಕೆಲವ್ರೇನೋ ಅರಿವು ಅಂದ್ಬಿಟ್ರು, ನೀನು ಎಲ್ಲ ಕಡೆ ಇರೋವನು ಅಂದ್ಬಿಟ್ರು, ಪರಮಾತ್ಮನೇ ನಿನ್ನೊಳಗಿದಾನಂದ್ರಿ. ಹೆಂಗೆಂಗೋ ಮಿಕ್ಸಿ ಮಾಡಿ, ಚಿತ್ರಾನ್ನ ಮಾಡಿ, ಪಲಾವ್ ಮಾಡಿ ಇಟ್ಟುಬಿಡೋರು ಲಾಸ್ಟಿಗೆ. ಸ್ಟಾರ್ಟ್ ಮಾಡೋದೇನೋ ಒಂದು ಕಡೆಯಿಂದ, ಯಾಕಂದ್ರೆ ಅವರಿಗೆ ಗೊತ್ತಿಲ್ಲ ಹೆಂಗೆ ಎಂಡ್ ಮಾಡ್ಬೇಕಂತ. ಏನೇನೇನೇನೋ ಕನೆಕ್ಟ್ ಮಾಡೋಕ್ಕೂ ಎಲ್ಲೆಲ್ಲ ನಿಂದರ್ಸ್ಬಿಡು. ಕೆಲವರು ಅಹಂ ಸೋಹಂ, ನಾನೇ ಪರಮಾತ್ಮ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳೋರು. ಕೆಲವರು ಪರಮಾತ್ಮ ಬೇರೆ ನಾನು ಬೇರೆ ಅಂತ ಹೇಳೋರು. ಕೆಲವರು ಪರಮಾತ್ಮ ಎಲ್ಲ ಕಡೆ ಇದ್ದಾನಂತ ಹೇಳ್ಬಿಡೋರು. ಕೆಲವರು ನೀನು ಇರೋದೇ ಎಲ್ಲ, ನಿನ್ನೊಳಗಡೆ ಇರೋದೇ ಎಲ್ಲ ಕಡೆ ಇದೆ ಅಂತ ಹೇಳ್ಬಿಡೋರು. ಹುಚ್ಚಿಡ್ದು ಹೋಗ್ತಿತ್ತು. ಒಂದು ಕ್ಲಾರಿಟಿ ಇರಲಿಲ್ಲ, ಒಂದು ಸಾಮ್ಯತೆ ಬರಲಿಲ್ಲ ಎಲ್ಲೂ. ಅವರೊಂಥರ, ಇವರೊಂಥರ, ಇವರೊಂಥರ. ಯಾಕಂದ್ರೆ ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಏನೇನೋ ಇದ್ದಾವೆ. ಸತ್ಯ ಒಂದೇ ಇರುತ್ತೆ. ನನಗೆ ತೃಪ್ತಿ ಆಗಲಿಲ್ಲ. ಸತ್ಯ ಒಂದಿರಬೇಕು, ಎಲ್ಲರೂ ಒಂದೇ ಹೇಳಬೇಕಾಗಿತ್ತು. ಸತ್ಯ ಒಂದಿದ ಮೇಲೆ ಅಂದರೆ ಇವರೆಲ್ಲರೂ ಹುಡುಕಾಟದ ಹಂತದಲ್ಲಿ ತಮಗಾದ ಅನುಭವಗಳನ್ನು ಹಂಚಿಕೊಂಡವ್ರೆ ಹೊರತಾಗಿ ಇದು ಯಾವುದು ಸತ್ಯ ಅಂತ ನನಗನ್ನಿಸ್ಲಿಲ್ಲ. ಅದಕ್ಕೆ ಪರಮಾತ್ಮ ನನ್ನ ಕೈ ಬಿಡಲಿಲ್ಲ. ನಾನು ಇಷ್ಟೊತ್ತಿಗೆ ಬೇರೆ ಒಂದು ರೂಟಲ್ಲಿ ಇರ್ತಾ ಇದ್ದೆ. ಇದೇ ಆಧ್ಯಾತ್ಮದ ಅನುಭೂತಿ, ಆನಂದ, ಭಕ್ತಿ ಮಾರ್ಗದಲ್ಲಿ ಒಬ್ಬ ಭಕ್ತ ಭಗವಂತನ ಮಧ್ಯೆ ಏನು ಅವಿನಾಭಾವ ಸಂಬಂಧ ಇತ್ತು, ಅದು ಮಸ್ತ್ ಗಟ್ಟಿಯಾಗಿ ಹೋಗ್ಬಿಟ್ಟಿತ್ತು. ಅದೇ ಅನುಭವದಲ್ಲಿ ಹೋಗ್ಬಿಡ್ತಿದ್ದೆ ಬಹುಶಃ ಭಾವನಾ ಲೋಕದಲ್ಲಿ. ಅಷ್ಟು ಸಾಕು ಅಂತ ಅಂದ್ಕೊಂಡಿದ್ದೆ ನಾನು. ಯಾಕಂದರೆ ಒಬ್ಬ ಸನ್ಯಾಸಿದು ಒಂದು ಸಣ್ಣ ಒಂದು ಸನ್ನಿವೇಶ ನನಗೆ ಬರುತ್ತೆ ನನಗೆ. ಆಗ ಒಬ್ಬರು ಗೆಳೆಯರು ಹೇಳಿದ್ರು ಇದನ್ನು. ಒಬ್ಬ ಸನ್ಯಾಸಿ ಪರಮ ಭಕ್ತ ಭಗವಂತನಿಗೆ ಸಣ್ಣದೊಂದು ಹಳ್ಳದ ದಂಡಿಗೆ ಒಂದು ಸಣ್ಣದು ಗುಡಿಸ್ಲು ಹಾಕ್ಕೊಂಡಿರ್ತಾನೆ. ಆ ಗುಡಿಸ್ಲೊಳಗಡೆ ಒಂದು ಮಣ್ಣಿನ ಬಿಂದಿಗೆ ಇರುತ್ತೆ. ಪ್ರತಿದಿನ ಎದ್ದ ಮೇಲೆ ಕಸ ಗುಡಿಸಿ ಆ ಮಣ್ಣಿಗೆ ಬಿಂದಿಗೆ ತಗೊಂಡೋಗಿ ಹಳ್ಳದಿಂದ ನೀರು ತಗೊಂಡು ಬಂದು ಆ ನೀರು ಅಂಗಳಕ್ಕೆಲ್ಲ ಒಡೆದು ಆ ಗುಡಿಸ್ಲನ್ನೆಲ್ಲನೂ ಕೂಡ ಪ್ರತಿದಿನ
ಒಂದು ಸಾರಿಸಿ ಸಗಣಿಯಿಂದ, ಯಾಕಂದರೆ ಹಳ್ಳ ಅಂದಮೇಲೆ ದನಗಳೆಲ್ಲ ಬರೋದು, ಅಲ್ಲಿ ಅನಾಯಾಸವಾಗಿ ಸಗಣಿ ಸಿಗೋದು, ಆ ಸಗಣಿಯಿಂದ ಎಲ್ಲ ಆಶ್ರಮವನ್ನು ಸಾರಿಸ್ಕೊಳ್ಳೋದು, ತನ್ನ ಒಂದು ಗುಡಿಸಲನ್ನು ಅಂಗಳನೂ ಸಾರಿಸೋದು. ಹಳ್ಳದ ಮುಂದೆನೇ ಅದು ಬಿಳಿ ಕಲ್ಲುಗಳು ಬರುತ್ತೆ, ಅದನ್ನು ರುಬ್ಬಿ ರುಬ್ಬಿ ಪೌಡ್ರ್ ಮಾಡ್ತಾರೆ ರಂಗೋಲಿ ಥರ. ಆ ಥರ ಒಂದಷ್ಟು ರಂಗೋಲಿ ಹಾಕ್ಕೊಳ್ಳೋದು, ಅಲ್ಲೇ ಸುತ್ತಮುತ್ತ ಸಿಗುವ ಹೂಗಳನ್ನು ಇಡೋದು, ಒಂದು ಸಣ್ಣದ ದೀಪ ಆ ರಂಗೋಲಿ ಮಧ್ಯೆ ಇಡೋದು. ಇಟ್ಟು ಭಗವಂತ ನೀನು ಬಾಪ, ನೀನು ಬಾಪ ಅಂದ್ರೆ ಏನು ಭಾವನೆಯಲ್ಲಿ ಮಾಡ್ತಿದ್ದ ಅದನ್ನ ಅಂದರೆ, ಯಾರಾದರೂ ನಮ್ಮ ಮನೆಗೆ ನೆಂಟರು ಬರ್ತಾರೆ, ಯಾರಾದರೂ ಒಬ್ಬರು ಹಿರಿಯರು ಬರ್ತಾರೆ ಅಥವಾ ಸ್ವಾಮೀಜಿಯವರು ಬರ್ತಾರೆ, ಒಬ್ಬ ಅನುಭಾವಿಗಳು ಬರ್ತಾರೆ ಅಂದರೆ ನಾವು ಎಷ್ಟು ತಯಾರಿ ಮಾಡ್ಕೊಳ್ತೀವಿ. ಮನೆಯೆಲ್ಲ ಸ್ವಚ್ಛ ಮಾಡಿ ನೀಟ್ ಮಾಡಿಕೊಂಡು ಅವರಿಗೋಸ್ಕರ ಹೂವು ನೀರು ಇಟ್ಕೊಂಡು ಕಾಯ್ತೀವಲ್ಲ. ಅದೇ ಥರ ಆತ ಪ್ರತಿಕ್ಷಣ ಪ್ರತಿದಿನ ನನ್ನ ಆಶ್ರಮಕ್ಕೆ, ನನ್ನ ಗುಡಿಸಲಿಗೆ, ನನ್ನ ಸ್ಥಾನಕ್ಕೆ ಭಗವಂತ ಬರಬೇಕು, ಬರ್ತಾನೆ ಅಂತ ಎಲ್ಲ ರೆಡಿ ಮಾಡಿಕೊಳ್ಳೋದು. ಬೆಳಗ್ಗೆ ಒಂದು ರೌಂಡು ಮಾಡೋದು, ಮತ್ತೆ ದಿನನಿತ್ಯ ತಮ್ಮ ಕಾಯಕ ತಮ್ಮ ಕೆಲಸ ಏನೈತೆ ಅದನ್ನು ಮಾಡೋದು, ಮತ್ತೆ ಸಾಯಂಕಾಲ ಆದರೆ ಸಾಕು ಮತ್ತೆ ಸೂರ್ಯಾಸ್ತದ ಸಮಯದಲ್ಲಿ ಮತ್ತೆ ಕಸ ಹುಡುಗೋದು, ಮತ್ತೆ ಆ ಮಣ್ಣಿನ ಬಿಂದಿಗೆ ತೊಗೊಂಡೋಗಿ ನೀರು ತರೋದು, ಮತ್ತೆ ಸಾರಿಸೋದು, ಮತ್ತೆ ರಂಗೋಲಿ ಹಾಕೋದು, ಮತ್ತೆ ಅದನ್ನ ಕೆಲಸನೇ ಅದೇ ಅಲ್ವಾ. ಏನನ್ನೋರು 2 ದಿನ, ಹೌದು ಅದರಲ್ಲಿ ಆನಂದ ಇದೆ ಆತನಿಗೆ. ರಂಗೋಲಿ ಹಾಕೋದು, ಹೂ ಇಡೋದು, ಸಣ್ಣ ಸಣ್ಣ ಹಣ್ಣುಗಳನ್ನು ತೊಗೊಂಡು ಬರೋದು, ಅಥವಾ ಅರ್ಪಣೆ ಮಾಡೋದು, ಕರೆಯೋದು. ಆದರೆ ಇಲ್ಲಿ ಏನು ಟ್ವಿಸ್ಟ್ ಇದೆ ಗೊತ್ತಾ? ಆ ಸನ್ಯಾಸಿ ಹೇಳ್ತಾ ಇದ್ದಂತೆ, ಭಗವಂತ ನಾನೇನೋ ನನ್ನ ಭಕ್ತಿ ಭಾವನೆಗಳಿಂದ ನೀನು ಪ್ರತಿಕ್ಷಣ ನನ್ನ ಈ ಸ್ಥಾನದಲ್ಲಿ ಇರಬೇಕು, ನೀನು ಬರಬೇಕು ಅಂತ ನನ್ನ ಕಾತುರದಿಂದ ಕಾಯ್ತಾ ಇದ್ದೀನಿ, ನನ್ನ ಭಾವನೆಗಳು ಹೇಳ್ತಾ ಇದೆ ಆ ರೀತಿ. ಆದರೆ ನಾನು ಇಷ್ಟೆಲ್ಲ ಮಾಡ್ಕೊಂಡು ಇಷ್ಟು ವರ್ಷದಿಂದ ಬಂದಿದ್ದೀನಿ, ನೀನು ಯಾವತ್ತೂ ಬಂದಿಲ್ಲ, ಆದರೂ ನಾನು ಮಾಡೋದು ಬಿಟ್ಟಿಲ್ಲ, ಹಂಗಂತ ನೀನು ಮತ್ತೆ ಬಂದುಗಿಂದಿದಿ ಬರಬೇಡ. ಅಂದರೆ ನಿಮಗೆ ಸ್ವಲ್ಪ ಶಾಕ್ ಆಯ್ತು ಅನಿಸುತ್ತೆ, ಯಾಕೆ ಹಿಂಗೆ ಹೇಳಿರ್ಬೋದು. ನಾನು ಎಷ್ಟೋ ವರ್ಷಗಳಿಂದ ನೀನು ಬರಬೇಕು ಬರಬೇಕು ಅಂತ ರಂಗೋಲಿ ಹಾಕಿ, ಹೂವು ಹಾಕಿ, ಹಣ್ಣು ತಗೊಂಡು ಕಾಯ್ತಾ ಕೂಡ್ತಾ ಇದ್ದೀನಿ, ನೀನೇನು ಬಂದಿಲ್ಲ, ನಾನು ಮಾಡೋದು ಬಿಟ್ಟಿಲ್ಲ, ಆದ್ರೆ ಮತ್ತೆ ಬಂದುಗಿಂದಿದಿ, ಯಾವತ್ತೂ ಕೂಡ ಬರಬೇಡ. ಯಾಕೆ ಅಂದರೆ ಇಷ್ಟು ವರ್ಷದಲ್ಲಿ ನಿನ್ನ ಬರುವಿಕೆಯನ್ನು ಕಾಯೋದ್ರೊಳಗಡೆ ಏನೋ ಒಂದು ಆನಂದ ಕಂಡುಕೊಂಡು ಬಿಟ್ಟಿದ್ದೀನಿ ನಾನು. ಹೃದಯ ತುಂಬಿ ಬರುತ್ತೆ ನನಗೆ, ಸಾಕಿ ತೃಪ್ತಿ, ಇಷ್ಟೇ ಅನುಭವಿಸೋಕ್ಕಾಗ್ತಿಲ್ಲ ನನಗೆ, ತುಂಬಿ 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 ಹೃದಯ ತುಂಬಿ ಹೋಗಿದೆ. ನಿನ್ನನ್ನು ಕಾಯುವಿಕೆಯಲ್ಲಿ ಇರುವ ಸುಖ ನೀನು ಬಂದ ಮೇಲೆ ಇರುತ್ತೆ ಅನ್ನೋ ಗ್ಯಾರಂಟಿ ನನಗಿಲ್ಲ. ಹೋಗ್ಲಿ, ಬಂದ್ರೆ ನೀನು ಎಷ್ಟೊತ್ತಿರಾತಿ, 1 ಸೆಕೆಂಡು, 2 ಸೆಕೆಂಡು, 5 ಸೆಕೆಂಡು ಬೇಡ. ನಾನು ಭಾಳ ವರ್ಷದಿಂದ ಭಕ್ತಿ ಮಾಡಿನಂತೂ 1-2 ನಿಮಿಷ, 5 ನಿಮಿಷ, 10 ನಿಮಿಷ, ಅರ್ಧ ಗಂಟೆ ಇರ್ಬೋದು, ಬೇಡ ಅರ್ಧ ದಿನ ಇರ್ಬೋದು ಅನ್ಕೊ ನನ್ನ ಹತ್ರ. ಹೋಗವನೇ ನೀನು, ಯಾಕಂದ್ರೆ ಜಗದುದ್ಧಾರಕ ನೀನು, ಜಗತ್ಲೀಲಾಮಯ ನೀನು. ನಿನ್ನನ್ನು ಎಲ್ಲರೂ ನನ್ನಂತೆ ಕರೆಯೋರೆ, ನೀನು ಇಲ್ಲೇ ಕೂತ್ಕೊಳ್ಳೋಕ್ಕಂತೂ ಆಗಲ್ಲ. ಅರ್ಧ ದಿನ ಆದಮೇಲೆ ಹೋದ ಮೇಲೆ ಪ್ರತಿದಿನ ಕಾದಂಗ ಕಾಯ್ತೀನಲ್ಲ, ಅವಾಗಾಗೋ ಅನುಭವ, ನೀನು ಬರ್ತೀಯ ಅಂತ ನಿನ್ನ ನಿರೀಕ್ಷೆಯಲ್ಲಿರುವ ಅನುಭವ, ನೀನು ಬಂದು ಹೋದ ಮೇಲೆ ನನಗೆ ಆ ಕ್ಯೂರಿಯಾಸಿಟಿ ಉಳಿದಿಲ್ಲ ಅಂದರೆ, ನನಗೆ ಆನಂದ ಆಗಲಿಲ್ಲ ಅಂದರೆ, ಅದಕ್ಕೆ ನೀನು ಬರಬೇಡ ಅಂತ ಹೇಳ್ತಿದ್ರಂತೆ. ಹಂಗೆ ನಾನು ಭಕ್ತಿ ಮಾರ್ಗದಲ್ಲಿ ಅದರಲ್ಲೇ ತೃಪ್ತಿ ಹೊಂದಿಬಿಟ್ಟಿದ್ದೆ ಮೊದಲು. ಆದರೆ ಪರಮಾತ್ಮ ನಿಜವಾಗಿಯೂ ಕೂಡ ಬಂದಿದ್ದು, ಬಂದ ಮೇಲೆ ಜ್ಞಾನ ಕೊಟ್ಟಿದ್ದು, ನಾನು ಏನು ಹುಡುಕಾಡ್ತಾ ಇದ್ದೆ ಅದೇ ಸಿಕ್ತು ಅಂತ ಅನುಭವ. ಮೌಂಟ್ ಅಬುಗೆ ಹೋದ್ಮೇಲೆ ಫಸ್ಟ್ ಟೈಮಲ್ಲಿ ಕೋರ್ಸ್ ಉಷಾ ಬೆಹೆಂಜೆ ಅವರಿಂದ ತಗೊಂಡಾಗ ನನಗಾದ ಸಂತೋಷ, ಆನಂದ, ಬಾಷ್ಪ, ಇಡೀ ರಾತ್ರಿ 2 ದಿನ ಪೂರ್ತಿ ನಾವು ಮಲಗೇ ಇಲ್ಲ. ನಾನು 15 ಜನ ನಾವು ಅಣ್ಣಂದಿರು ಹೋಗಿದ್ದ ಬ್ಯಾಚ್, ನಮ್ಮದು ಯುವಕರ ಬ್ಯಾಚ್, ನಮ್ಮ ಫ್ರೆಂಡ್ಸ್ ಬ್ಯಾಚು. ತುಂಬ ಆಸಕ್ತಿ ಇದರಲ್ಲಿ ಇರೋರು ಆಧ್ಯಾತ್ಮಿಕದಲ್ಲಿ. ಆದರೆ 2 ದಿನ ಕಣ್ಣು ಮುಚ್ಚಿಲ್ಲ ನಾವು, ರಾತ್ರಿ ಪೂರ್ತಿ ಚಿಂತನೆ, ಚರ್ಚೆ. ಎಲ್ಲರಿಗೂ ಕ್ಯೂರಿಯಾಸಿಟಿ ಇತ್ತು, ಎಲ್ಲರೂ ಒಂದೇ ಮನಸ್ಕರ ಆಗಿರೋದ್ರಿಂದ ತುಂಬ ಅನುಭೂತಿ ಆಯಿತು. ಬಹಳ 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 ಕೋಟಿ 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 ಧನ್ಯವಾದಗಳು ಪರಮಾತ್ಮನಿಗೆ ಅರ್ಪಿಸಿದೆ. ಅವತ್ತಿಂದ ಈ ಕ್ಷಣದವರೆಗೂ, ಇನ್ನು ಮುಂದೆ ಜನ್ಮದ ಕೊನೆ ಉಸಿರಿರೋವರೆಗೂ ಕೂಡ, ಉಸಿರು ಬಿಟ್ಟ ಮೇಲೆ ಪರಿಸ್ಥಿತಿ ಆದರೂ ಕೂಡ ಸೂಕ್ಷ್ಮ ಶರೀರದಲ್ಲಿ ಇದ್ದು ಪರಮಧಾಮ ಮುಟ್ಟಿ ಬರೋವರೆಗೂ ಇದೇ ಆನಂದ, ಇದೇ ಸಂತೃಪ್ತಿ,
ಇದೇ ನಿತ್ಯ ತೃಪ್ತಿ. ಯಾಕಂದ್ರೆ ಯಾವ ಸತ್ಯಕ್ಕಾಗಿ ಹಂಬಲಿಸ್ತಾ ಇದೆ ಆ ಸತ್ಯ ಸಿಕ್ಕಾಯ್ತು. ಯಾವ ಸತ್ಯ ಪರಮಾತ್ಮನನ್ನ ನೋಡ್ಬೇಕಾಯ್ತು, ಕಣ್ಣು ತುಂಬ ನೋಡಿ ಆಯ್ತು, ಆತನ ಮಹಾವಾಕ್ಯಗಳನ್ನು ಕಿವಿ ತುಂಬ ಕೇಳಿ ಆಯ್ತು, ಆತನ ಮಹಿಮೆಯನ್ನ ಅನುಭವಿಸಿ ಆಯ್ತು. ಇದಕ್ಕಿಂತ ಇನ್ನೇನ್ರಿ ಬೇಕು ಈ ಜನ್ಮದಲ್ಲಿ? ಯಾರಿಗೆ ಸಿಕ್ಕಿದೆ ಇಷ್ಟು ಹೇಳಿ? ನಾವು ಎಷ್ಟು ಲಕ್ಕಿ ಸೋಲ್ಸ್. ಇವತ್ತು ನಿಮಗದು ಅನುಭವ ಆಗ್ತಿದೆಯಲ್ಲ ಗೊತ್ತಿಲ್ಲ, ನನಗಂತೂ ಹೆಜ್ಜೆ ಹೆಜ್ಜೆ ಹೆಜ್ಜೆ. ಆದರೂ ಒಂದಷ್ಟು ಭಕ್ತಿ ಮಾರ್ಗದಲ್ಲಿ, ಭಾವನಾ ಲೋಕದಲ್ಲಿ ಹೋಗ್ತಾ ಇದ್ದೆ. ಸ್ವಲ್ಪ ಜ್ಞಾನ ಮಾರ್ಗ ನನಗೆ ಯಾಕೋ ಎಲ್ಲ ತಿಳಿದಾಯಿತು. ತ್ರಿಕಾಲ ಜ್ಞಾನ, ತ್ರಿನೇತ್ರ, ತ್ರಿಮೂರ್ತಿ ಎಲ್ಲವೂ ಕಣ್ಣಿಗೆ ಕಾಣಿಸ್ತಾ ಇದೆ. ವಿಸ್ತಾರ ಬೇಡ, ಸಾರ ಅಂತ ಬರ್ತಾ ಇದ್ದೀನಿ. ಆದರೆ ಆ ಟೇಸ್ಟು ಅಲ್ಲಿ ಏನು ನನಗೆ ಸ್ವಲ್ಪ ಭಕ್ತಿ ಮಾರ್ಗದಲ್ಲಿ ಎಮೋಷ್ನಲ್ ಆಗಿ ಕನೆಕ್ಟ್ ಆಗೋದ್ರಲ್ಲಿ ಏನೋ ಒಂದು ಅಫೀಮ್ ಥರ, ಏನೋ ಒಂದು ಅದರಲ್ಲಿ ಸ್ವೀಟ್ನೆಸ್ ಫ್ಲೇವರ್ ಇತ್ತಲ್ಲ, ಅಲ್ಲಿ ಎಲ್ಲ ಥರದ ಫ್ಲೇವರ್ ಹಾಕ್ಕೊಂಡು ಯೂಸ್ ಮಾಡ್ಕೊತಿದ್ದೆ ನಾನು. ಭಕ್ತಿ ಭಾವನೆಗಳನ್ನು ಯಾವ್ಯಾವ ರೂಪದೊಳಗೆ ಬೇಕು, ಯಾವ್ಯಾವ ಥರದಲ್ಲಿ ಬೇಕು ಹಂಗೆ ಎಂಜಾಯ್ ಮಾಡ್ತಿದ್ದೆ. ಯಾಕಂದ್ರೆ ಗೊತ್ತಿಲ್ಲಲ್ಲ ಸತ್ಯಕ್ಕೆ ಹಲವು ರೂಪಗಳನ್ನು ನಾನೇ ಕೊಟ್ಕೊಂಡು ಸೃಷ್ಟಿ ನನ್ನದೇ ಕಲ್ಪನಾ ಲೋಕದಲ್ಲಿ ಅನುಭೂತಿ ಮಾಡ್ತಾ ಇದ್ನಲ್ಲ, ಆ ಫ್ಲೇವರ್ ಈಗ ಕಡಿಮೆ ಆಗೋಯಿತು. ಜ್ಞಾನಕ್ಕೆ ಬಂದ ಮೇಲೆ ಒಂದೇ ತಂದೆ, ಒಂದೇ ಬಾಬಾ, ಒಂದೇ ದೃಶ್ಯ, ಒಂದೇ ಥರದಲ್ಲಿ ಇರೋದ್ರಿಂದ ನಾವು ಸುಮ್ಮನೆ ಸ್ವಮಾನಗಳನ್ನು ನಮ್ಗೆ ನಾವು ಕೊಟ್ಕೊಂಡು ಫ್ಲೇವರ್ಗಳು ಬೇರೆ ಬೇರೆ ಮಾಡ್ಕೋಬೋದು ಇಲ್ಲಿನೂ ಕೂಡ. ಆದರೆ ಆ ಭಾವನೆಗಳಿಗೆ ಹೋಗೋದು ಇಷ್ಟ ಆಗ್ತಿಲ್ಲ ನನಗೆ. ಯಾಕಂದರೆ ಇರೋ ಸತ್ಯ ತಿಳಿದಾಗಿದೆ. ನಾನು ಆತ್ಮ ಅಂತ ಗೊತ್ತು, ಪರಮಾತ್ಮ ಅಂತ ಗೊತ್ತು, ಪರಮಧಾಮ ಗೊತ್ತು, ಈ ಸೃಷ್ಟಿ ನಾಟಕ ಗೊತ್ತಾದ ಮೇಲೆ ಇಲ್ಲಿ ಯಾವ ಫ್ಲೇವರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಭಾವನಾ ಲೋಕದಲ್ಲಿರೋ ಅವಶ್ಯಕತೆ ಇಲ್ಲ, ಸತ್ಯದಲ್ಲಿ ಇರಬೇಕು ಅಂತ ಅನಿಸುತ್ತೆ. ಆದರೆ ಆ ಭಾವನೆಯ ರುಚಿ ಸ್ವಲ್ಪ ನನಗೆ ಕಡಿಮೆ ಆಗೋದಂತೂ ನಿಜ. ಆದರೆ ಅದನ್ನು ಪಡಿಬೇಕು ಅಂದರೆ ಯಾವಾಗ ಸಾಧ್ಯ ಅಂದರೆ ಮತ್ತೆ ನಾನು ಆ ಎಲ್ಲ ಫ್ಲೇವರ್ಗಳಿಂದ ಮೀರಿದ ಸುಖ, ಅತೀಂದ್ರಿಯ ಸುಖ ಈ ರಿಯಲ್ ಆತ್ಮದ ಸುಖದಲ್ಲಿ. ನೀವು ಅದನ್ನು ಬಿಟ್ಟು ಇದಕ್ಕೆ ಬರಬೇಕಂದ್ರೆ ಆ್ಯಕ್ಚುಲಿ ಜ್ಞಾನ ಮಾರ್ಗ ಯಾಕೆ ಸಪ್ಪೆ ಅನಿಸುತ್ತೆ ನಮಗೆ, ಯಾಕೆ ಇದು ರುಚಿ ಅನಿಸಲ್ಲ? ಭಕ್ತಿ ಮಾರ್ಗದಲ್ಲಿ ಎಷ್ಟು ಭಾವನೆಗೊಳಗಾಗಿ ಏನೆಲ್ಲ ಮಾಡಿಬಿಡ್ತಾರೆ, ನಮಗೆಲ್ಲ ಗೊತ್ತಾದರೂ ಏನೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಮ್ಮಲ್ಲಿ ಭಾವನೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಸತ್ಯ ತಿಳಿದಷ್ಟು ಕೂಡ ಎಮೋಷನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ಇಲ್ಲೂ ಕೂಡ ಮತ್ತೆ ಬಾಬಾ ಬಾಬಾ ಅಂತ ಅದೇ ಥರ ಭಾವನೆಗಳಲ್ಲಿ ಕನೆಕ್ಟ್ ಆಗಿ ಭಕ್ತಿ ಮಾರ್ಗದಲ್ಲಿ ಇರೋರಿಗೆ ಆ ಥರ ಅನಿಸುತ್ತೆ. ಅದರ ರಿಯಲ್ ಜ್ಞಾನಿ ಆದಮೇಲೆ ಫೀಲಿಂಗ್ಸ್ ಕಡಿಮೆ ಆಗುತ್ತೆ. ಅದಕ್ಕೆ ಫೀಲಿಂಗ್ ಪ್ರೂಫ್ ಆಗ್ಬೇಕಂತ ಬಾಬಾ ಹೇಳ್ತಾರೆ. ಫೀಲಿಂಗ್ಸ್ ಪ್ರೂಫ್ ಆಗಬೇಕು. ನಾವು ಯಾವುದು ಎಮೋಷನ್ಸ್ ಇಟ್ಕೊಳ್ಬಾರ್ದು, ಸತ್ಯದಲ್ಲಿ ಇರುವಂಥವ್ರು ಆಗಬೇಕು. ಆದರೆ ಮತ್ತೆ ಬಂದ ಸಲ ಆ ಸತ್ಯದ ಆಳದಲ್ಲಿ ಹೋಗಿ 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 ನಾನೊಂದು ಆತ್ಮ, ನಾನು ಚೈತನ್ಯ, ನಾನು ಅವಿನಾಶಿ ಅಂತ ಆ ಒಂದು ಸತ್ಯದ ಆನಂದದಲ್ಲಿ ಆಳವಾಗಿ ಹೋದಾಗ, ಆ ಡೀಪಲ್ಲಿ ಹೋದಾಗ, ಆ ಡೀಪ್ ಸೈಲೆನ್ಸಲ್ಲಿ, ಡೀಪ್ ಏಕಾಂತದಲ್ಲಿ, ನನ್ನ ಸೆಲ್ಫ್ ರಿಯಲೈಸೇಷನಲ್ಲಿ, ನನ್ನ ಆತ್ಮ ಸಾಕ್ಷಾತ್ಕಾರದಲ್ಲಿ ಅದು ಒಂದು ಫ್ಲೇವರ್ ಒಳಗಡೆಯಿಂದ ಬರ್ತಾ ಹೋಗುತ್ತೆ, ಬರ್ತಾ ಹೋಗುತ್ತೆ, ಬರ್ತಾ ಹೋಗುತ್ತೆ. ಎಷ್ಟರ ಮಟ್ಟಿಗೆ ಅಂದರೆ ಇಲ್ಲಿ ತನಕ ಭಕ್ತಿ ಮಾರ್ಗದಲ್ಲಿ ಎಷ್ಟು ವೆರೈಟಿ ಭಕ್ತರು ನೋಡಿದರು, ಅದೆಲ್ಲವನ್ನು ಮೀರಿದ ಆನಂದ, ಅದೆಲ್ಲವನ್ನು ಮೀರಿದ ಅನುಭೂತಿ, ಅದೆಲ್ಲವನ್ನು ಮೀರಿದ ಸುಗಂಧ, ಸುವಾಸನೆ, ಪರಿಮಳ, ಆತ್ಮದ ಪರಿಮಳ, ಪರಮಾತ್ಮನ ಪರಿಮಳ, ಈ ಒಂದು ಅನುಭೂತಿ, ಅತೀಂದ್ರಿಯ ಸುಖ. ಇದನ್ನು ಒಂದು ಸಲ ಸ್ವಲ್ಪ ಟೇಸ್ಟ್ ನೋಡಿ, ಆಮೇಲೆ ನಿಮಗೆ ಅದನ್ನು ಬಿಟ್ಟು ಇರೋಕ್ಕೆ ಆಗಲ್ಲ. ಅಷ್ಟು ಆತ್ಮದೊಳಗಡೆ ಪರಮಾತ್ಮನಲ್ಲಿ ಒಂದು ಕಂಬೈಂಡ್ ಸ್ವರೂಪ ಆಗಿ ಅನುರಾಗಗೊಂಡು ಬಿಡ್ತೀವಿ. ಅಷ್ಟರ ಮಟ್ಟಿಗೆ ಆ ಜ್ಞಾನದ ಅತೀಂದ್ರಿಯ ಸುಖದಲ್ಲಿ ತೇಲಾಡುವಂಥ ಅವಕಾಶ ನಮಗೆ ಸಿಕ್ಕಿದೆ. ಎಲ್ಲ ಭಕ್ತರು, ಸನ್ಯಾಸಿಗಳು, ತಪಸ್ವಿಗಳು ಭಾವನಾ ಲೋಕದಲ್ಲಿ, ಭ್ರಮೆಯ ಲೋಕದಲ್ಲಿ ಅಲೆದಾಡಿ ಖುಷಿಪಟ್ಟಿದ್ದಾರೆ. ಆದರೆ ಸತ್ಯ ಲೋಕದಲ್ಲಿ ಅನುಭವ ಮಾಡುವಂಥ ಅವಕಾಶ ನಮಗೆ ಸಿಕ್ಕಿರೋದ್ರಿಂದ ನಾವೆಲ್ಲರೂ ಕೂಡ ಲಕ್ಕಿಯೆಸ್ಟ್ ಸೋಲ್ಸ್ ಅಂತ ನಾವು ಪ್ರೌಡ್ ಫೀಲ್ ಮಾಡೋಣ. ಹಾಗಂತ ಬರೀ ನಾವಷ್ಟೇ ಇಟ್ಕೊಳ್ಳೋದು ಬೇಡ. ಈ ಸುಗಂಧ ನನ್ನೆಲ್ಲ ಸಹೋದರ ಆತ್ಮರಿಗೂ ಕೂಡ ಈ ಸುಗಂಧದ ಫ್ಲೇವರನ್ನು ಹಂಚಬೇಕು, ಈ ಜ್ಞಾನವನ್ನು ಕೊಡಬೇಕು, ಅವರ ಆತ್ಮ ಜಾಗೃತಿ ಮಾಡಬೇಕು, ಪರಮಾತ್ಮನ ಪ್ರೀತಿಯ ಅನುಕಂಪದ ಅನುಭೂತಿಯನ್ನು ಅವರು ಮಾಡಲಿ ಅನ್ನುವಂಥ ಶುಭ ಭಾವನೆಯಿಂದ ನಾವು ಇಷ್ಟೆಲ್ಲ ಬಡದಾಡಿ ಸೇವೆ ಮಾಡಬೇಕು, ಇಷ್ಟೆಲ್ಲ ಕ್ಲಾಸ್ಗಳು ಮಾಡಬೇಕು, ಹೊರಗಡೆ ಹೋಗಿ ಪಾಂಪ್ಲೆಂಟ್ ಹಂಚಬೇಕು. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು. ಯಾಕೆಂದರೆ ನನಗೆ ಸಿಕ್ಕಿರೋ ಫ್ಲೇವರಲ್ಲಿ ಒಂದು ಸ್ವಲ್ಪ ಆದರೂ ಅವರು ಅನುಭವ ಮಾಡಲಿ ಅನ್ನುವಂಥ ಒಂದು ಆಶಾ ಭಾವನೆಯಲ್ಲಿ ಮಾಡಬೇಕಾಗತ್ತೆ. ಇದನ್ನೇ ಬ್ರಹ್ಮ ಮಾಡಿದ್ದು, ಮಮ್ಮಾರವ್ರು ಮಾಡಿದ್ದು, ದಾದಿಯರು ಮಾಡಿದ್ದು. ಯಾಕೆ ಅವರು ಕೂತ್ಕೊಳ್ಳಲಿಲ್ಲ? ಯಾಕೆ ಅವ್ರ ಕಡೆ ಉಸಿರಿರುವವರೆಗೂ ಕೂಡ ಎಲ್ಲ ಮೂಳೆ ಮೂಳೆಯನ್ನು ಸವಿಸಿದ್ರೆ ಯಜ್ಞಕ್ಕಾಗಿ? ಅಂದರೆ ಅವ್ರ ಒಳಗಡೆ ಅನುಭೂತಿ ಆಗಿರುವಂಥ ಆ ಒಂದು ಖುಷಬು, ಆ ಒಂದು ಸುಗಂಧ, ಆ ಒಂದು ಪರಿಮಳ ಜಗತ್ತಿನಲ್ಲಿರುವ ಎಲ್ಲ ಆತ್ಮರಿಗೂ ಆ ಪ್ರೇಮವನ್ನು ಹಂಚಬೇಕು ಅನ್ನುವಂಥದ್ದೇ ಅವ್ರ ಉದ್ದೇಶ ಆಗಿತ್ತು. ಅದಕ್ಕಾಗಿ ಅವರು ಯಾವುದನ್ನು ಲೆಕ್ಕಿಸಲಿಲ್ಲ. ಮಾನ ಅಪಮಾನ, ಸುಖ ದುಃಖ, ಲಾಭ ನಷ್ಟ ಏನು ನೋಡದೆ
ಸುಮ್ಮನೆ ಎಲ್ಲರಿಗೂ ಹಂಚ್ತಾ ಹೋಗಿದ್ದಕ್ಕೆ ಇವತ್ತು 150ಕ್ಕಿಂತ ಹೆಚ್ಚು ದೇಶಗಳಲ್ಲಿ ಈ ಪರಿಮಳ ಪ್ರಜಾಪಿತ ಬ್ರಹ್ಮಕುಮಾರಿ ಸಂಸ್ಥೆ ಹರಡಿಸ್ತಾ ಇದೆ ಅಂತಂದರೆ ಯಾಕೆ ಓನ್ಲಿ ಬ್ರಹ್ಮಕುಮಾರಿ ಸಂಸ್ಥೆ? ಇಲ್ಲಿ ರಿಯಲ್ ಜ್ಞಾನ ಇದೆ. ಇದನ್ನು ಎಲ್ಲಿ ಬೇಕಾದರೂ ಕೈ ಎತ್ತಿ ಹೇಳ್ಬೋದು. ಪಾಪ ಆತ್ಮರಿಗೆ ಗೊತ್ತಿಲ್ಲ. ನಾವು ಬೇಕಾದಷ್ಟು ಭಗವದ್ಗೀತೆ ಓದಿವಿ, ವೇದ ಓದಿವಿ, ಉಪನಿಷತ್ತು ಓದಿವಿ, ಏನೆಲ್ಲ ಓದಿವಿ, ಅದು ಓದಿವಿ, ಇದು ಓದಿವಿ ಅಂತಾರೆ. ಅವೆಲ್ಲವೂ ಕೂಡ ಭ್ರಮೆಯ ಭಾವನೆ, ಲೋಕದ ಕಲ್ಪನೆಗಳಷ್ಟೇ. ಆದರೆ ಸತ್ಯ ಪರಮಾತ್ಮನೇ ಬಂದು ಸತ್ಯವನ್ನು ತಿಳಿಸ್ಬೇಕಾಗತ್ತೆ. ಅದಕ್ಕೆ ಸತ್ಯಂ ಶಿವಂ ಸುಂದರವಾಗಿರುವ ಪರಮಾತ್ಮ ಕೊಟ್ಟಿರುವ ಈ ಜ್ಞಾನವೇ ಶ್ರೇಷ್ಠ ಆಗಿರೋದ್ರಿಂದ ಇದಕ್ಕೆ ಈಶ್ವರನ ವಿಶ್ವವಿದ್ಯಾಲಯ ಅಂತ ಇದ್ದೀವಿ. ಇದು ಆಲ್ರೆಡಿ ಈಗ ಸಾಬೀತಾಗಿ ಹೋಗಿದೆ. ಯಾಕಂದರೆ ವಿಶ್ವದ ಅನೇಕ ಗಣ್ಯಮಾನ್ಯ ಸಂತರು, ಶರಣರು ಎಲ್ಲರೂ ಅಲ್ಲಿ ತಪಸ್ವಿಗಳು, ತ್ಯಾಗಿಗಳು ಬಂದು ಇವತ್ತು ರಾಜಕಾರಣಿಗಳಿಂದ ಹಿಡಿದು ವಿಜ್ಞಾನಿಗಳಿಂದ ಹಿಡಿದು ಅನೇಕ ದೊಡ್ಡ ದೊಡ್ಡ ಸಂತರು, ಮಠಾಧೀಶರುಗಳು ಬಂದು ನೋಡಿದಾಗ ಅವರೆಲ್ಲರ ಕಣ್ಣಲ್ಲಿ ನೀರು. ಯಾಕೆ ನನಗಿದು ಮೊದಲೇ ಗೊತ್ತಾಗಲಿಲ್ಲ? ಯಾಕೆ ನನಗೆ ಈ ಜಾಗ ಮೊದಲೇ ತಿಳಿಲಿಲ್ಲ? ಯಾಕೆ ನಾನು ಸನ್ಯಾಸಿ ಆಗ್ಬಿಟ್ಟೆ? ಯಾಕೆ ನಾನು ಬೇರೆ ಒಂದು ಪೊಸಿಷನಲ್ಲಿ ಕೂತ್ಬಿಟ್ಟೆ? ಇವತ್ತು ಸಾಮಾನ್ಯನಾಗಿ ಉಳ್ಕೊಂಡಿದ್ದರೆ ನಾನು ಆರಾಮಾಗಿ ಬಂದು ಇಲ್ಲಿ ಇದ್ದುಕೊಂಡು ನನ್ನ ಕೈಲಾದ ಸೇವೆ ಮಾಡಿ ಅನುಭೂತಿ ಮಾಡಲಿಕ್ಕೆ ಅವಕಾಶ ಇರ್ತಾ ಇತ್ತು. ನಾವು ದೊಡ್ಡ ದೊಡ್ಡ ಮಠಾಧೀಶರು ದೊಡ್ಡ ದೊಡ್ಡ ಒಂದು ಸ್ಥಾನಮಾನದಲ್ಲಿ ಕೂತ್ಕೊಂಡು ಲಕ್ಷಾಂತರ ಭಕ್ತರನ್ನ ಇಟ್ಕೊಂಡು ಈಗ ನಾನು ಏನೂ ಆ ಕಡೆ ಅಲ್ಲಿ ಇರೋಕ್ಕೂ ಆಗದೆ, ಇಲ್ಲಿ ಬಂದು ಕೂಡೋಕ್ಕೂ ಆಗದೆ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದು ಬಿಟ್ಟಿದ್ದೀವಿ ಅಂತ ಹತ್ತು ರೋದನೆ ಮಾಡಿರುವಂಥ ಉದಾಹರಣೆಗಳು ತುಂಬ ಇದೆ. ಇದು ಅತಿಶಯೋಕ್ತಿ ಅನ್ನಿಸ್ಬೋದು. ಭಾಳಷ್ಟು ಜನ ಇದನ್ನು ಫೀಲ್ ಮಾಡ್ತಾರೆ. ಯಾಕಂದರೆ ಯಾರಿಗೆ ಸತ್ಯ ಬೇಕು ಅಂತ ಇದ್ದರೂ ಅವರೆಲ್ಲರೂ ಮಧುಬನಕ್ಕೆ ಬಂದಾಗ ಆ ಸತ್ಯ ಅನುಭೂತಿ ಮಾಡಿಯೇ ಇದ್ದಾರೆ. ಆ ಸತ್ಯ ಪರಮಾತ್ಮ ಅವರಿಗೆ ಗೊತ್ತಾಗಿಯೇ ಇದೆ. ಹಾಗಾಗಿ ನಾವಿನ್ನು ತಡ ಮಾಡೋದು ಬೇಡ. ಆದಷ್ಟು ಬೇಗ ಈ ಅನುಭೂತಿಯನ್ನು ನಾವು ಮಾಡಿಕೊಳ್ಳಿಲ್ಲ ಅಂದರೆ ನಮಗೆಲ್ಲ ಸಿಕ್ಕು ಕೂಡ ನಮ್ಮ ಕೈಯಾರೆ ನಮ್ಮ ಅದೃಷ್ಟವನ್ನು ಚೆಲ್ಲಿದಂಗಾಗತ್ತೆ. ಇರುವಷ್ಟು ದಿನ ಸತ್ಯಯುಗ ಅದು ಇದು ಈ ಪದವಿ ಆ ಪದವಿ ಎಲ್ಲ ಇರುವಷ್ಟು ಕ್ಷಣಗಳನ್ನು ಆತ್ಮಾನುಭೂತಿಯಲ್ಲಿ, ಪರಮಾತ್ಮಾನುಭೂತಿಯಲ್ಲಿ, ಅತೀಂದ್ರಿಯ ಸುಖದಲ್ಲಿ ಕಳೆದು ಈ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಈ ಶರೀರ ಯಾವಾಗ ಬೇಕಾದರೂ ಬಿಟ್ಟರು ಐ ಆಮ್ ಎವರ್ ರೆಡಿ ಅಂತ ಯಾರು ನಾವು ಸಾರದಲ್ಲಿ ಇರ್ತೀವಿ ಅವರೇ ಲಾಸ್ಟ್ ಸರ್ಟಿಫಿಕೇಟನ್ನು ಪಡೀಲಿಕ್ಕೆ ಸಾಧ್ಯ ಅಂತ ತಿಳಿಸಿದರೆ ಆದಷ್ಟು ಬೇಗ ನಾವೆಲ್ಲರೂ ಕೂಡ ಅದಕ್ಕೆ ರೆಡಿ ಆಗಬೇಕು. ಅಂದರೆ ಡೀಪಾಗಿ ಸೈಲೆನ್ಸಲ್ಲಿ ಹೋಗೋದು ಅಭ್ಯಾಸ ಮಾಡ್ಕೊಳ್ಳಿ. ದಿನಕ್ಕೆ 1 ಗಂಟೆ 2 ಗಂಟೆ 3 ಗಂಟೆ ಕೂತ್ಕೊಳ್ಳಿ, ಏಕಾಂತದಲ್ಲಿರಿ, ನಿಸ್ಸಂಕಲ್ಪ ಸ್ಥಿತಿಗೆ ಹೋಗಿ ಸಾಕ್ಷಿಯಾಗಿ ನೋಡಿ. ಸುಮ್ಮನೆ ಹೋಮ್ವರ್ಕ್ ಥರ ನಿನ್ನೆ ಯಾರೋ ಅಕ್ಕವರು ಕೇಳ್ತಾ ಇದ್ರು, ಅಣ್ಣವರೇ ನಾವು ಸಂಕಲ್ಪ ಮಾಡ್ತಾ ಇದ್ದೀವಿ ಮತ್ತು ಬಾಬರವ್ರು ಹೋಮ್ವರ್ಕ್ ಕೊಡ್ತಾರೆ ಸಕಾಶ ಕುಡಿ ಅಂತ. ಯಾರಿಗೆ ಅಂದರೆ ಯಾರಿಗೆ ಸುಮ್ಮನೆ ಇರೋಕ್ಕೆ ಬರಲ್ಲ ಅವರಿಗೆ ಹೋಮ್ವರ್ಕ್ ಅದಷ್ಟೇ. ವ್ಯರ್ಥ ಮಾಡಿದರೆ ಏನೋ ಒಂದು ಸಮರ್ಥ ಸಂಕಲ್ಪಗಳಲ್ಲಿ ಇರಲಿ ಅಂತ ಬ್ಯುಸಿಯಾಗಿಡೋದಕ್ಕಷ್ಟೇ ಹೊರತಾಗಿ ಅದೇ ಅಂತಿಮ ಅಲ್ಲ. ನಾವು ಎಷ್ಟು ನಿಸ್ಸಂಕಲ್ಪ ಸ್ಥಿತಿಗೆ ಹೋಗ್ತೀವಿ, ಎಷ್ಟು ಏಕಾಂತದಲ್ಲಿ ಓದ್ತೀವಿ, ಎಷ್ಟು ಏಕಾಗ್ರದಲ್ಲಿ ಓದ್ತೀವಿ, ಎಷ್ಟು ಸೈಲೆನ್ಸಲ್ಲಿ ಓದ್ತೀವಿ, ಅಷ್ಟು ಸ್ವೀಟ್ನೆಸ್ ಅನುಭೂತಿ ಆಗ್ತಾ ಹೋಗುತ್ತೆ. ಅದು ತನ್ನಿಂದ ತಾನೇ ಜಗತ್ತಿಗೆ ಹರಡ್ತಾ ಹೋಗುತ್ತೆ. ಒಂದು ಅಗರಬತ್ತಿ ಅಥವಾ ಒಂದು ಧೂಪ ಅದಕ್ಕೆ ಬೆಂಕಿ ತಗಲಿಸಿದರೆ ಸಾಕು, ಅದು ಎಂತಲ್ಲೇ ಹೋಗಿ ಮುಟ್ಟಿಸ್ಬೇಕು ಅಂತ ಸಂಕಲ್ಪ ಮಾಡೋ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ಕಾಗಿ ಪ್ರಕೃತಿ ಎಲ್ಲ ಕಡೆ ತುಂಬಿಕೊಳ್ಳುವಂತೆ ನನ್ನ ಆತ್ಮ ಹಾಗೆ ಅದರ ಅನುಭೂತಿಯಲ್ಲಿ ಬಂದರೆ ಸಾಕು, ಆ ಸುಗಂಧ ಆಟೋಮೆಟಿಕ್ಕಾಗಿ ಪ್ರಕೃತಿಗೂ ಪ್ರಪಂಚದ ಎಲ್ಲ ಆತ್ಮರಿಗೂ ಕೂಡ ಅದು ಮುಟ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಆ ಪರಿಮಳವನ್ನು ನಾವು ವ್ಯಕ್ತಪಡಿಸಬೇಕು, ಆ ಪರಿಮಳವನ್ನು ಪ್ರೊಡ್ಯೂಸ್ ಮಾಡಬೇಕು, ಆತ್ಮದ ಶಾಂತಿಯ ಅನುಭೂತಿಯನ್ನು ಹಂಚೋದಕ್ಕೆ ಆ ಸ್ಥಿತಿಯಲ್ಲಿ ನಾವು ಹೋಗಬೇಕಾಗಿದೆ. ಆ ಸ್ಮೃತಿಯ ಜ್ಯೋತಿಯನ್ನು ಹಚ್ಚಿಕೊಳ್ಳಬೇಕಾಗಿದೆ ಅಷ್ಟೇ. ಆ ಸ್ಮೃತಿ ಸ್ವರೂಪರಾಗಿದ್ದಾಗ ಎಲ್ಲ ಕಡೆಗಳಲ್ಲಿಯೂ ಕೂಡ ಆತ್ಮದ ಸುಗಂಧ, ಪರಮಾತ್ಮನ ಸುಗಂಧ ಎಲ್ಲ ಕಡೆಗೂ ತಾನಾಗೆ ಹರಡೋದಿದೆ. ಅದಕ್ಕೆ ಸಂಕಲ್ಪ ಮಾಡುವ ಅವಶ್ಯಕತೆ ಇಲ್ಲ. ಆದಷ್ಟು ಬೇಗ ಆ ಸಂಕಲ್ಪಾತೀತ ಸ್ಥಿತಿಯನ್ನು ನಾವೆಲ್ಲರೂ ಹೊಂದೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಅಚ್ಚಾ, ಓಂ ಶಾಂತಿ.